ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ನಿಮಗೆ ಸ್ತುತಿ, ಘನತೆ, ಮಹಿಮೆ, ಪ್ರಭಾವ ಸಲ್ಲಿಸ್ತಾ ಇದ್ವಿ. ದೇವರಾತ್ಮನೇ, ಈ ಸಮಯದಲ್ಲಿ ಅಪ್ಪ ನಮ್ಮನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ವಿ. ನೀವು ತಾನೇ ನಮ್ಮೊಟ್ಟಿಗಿದ್ದು ನೀವು ಮಾತನಾಡುವಾಗಪ್ಪ, ನೀವು ವಾಕ್ಯದ ಮುಖಾಂತರ ಮಾತನಾಡುವಾಗ ನಾವೆಲ್ಲರೂ ಅಪ್ಪ ನಿನ್ನ ಮಾತುಗಳು ಕೇಳಿ, ನಿನ್ನ ವಾಕ್ಯವನ್ನು ಕೇಳಿ ಅಪ್ಪ ವಾಕ್ಯಾನುಸಾರವಾಗಿ ನಮ್ಮನ್ನು ನಾವು ಬಲಪಡಿಸ್ಕೊಳ್ಳುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಇವತ್ತು ವಾಕ್ಯಾಂಶ ದೇವರು ರೂಪಿಸುವ ಪಾತ್ರೆ. ಅಂದ್ರೆ ದೇವರು ರೂಪಿಸುವ ಪಾತ್ರೆ ಅಂದ್ರೆ ಈ ಒಂದು ಶರೀರ ಒಂದು ಪಾತ್ರೆಯಾಗಿದೆ, ಈ ಒಂದು ದೇಹ ಒಂದು ಪಾತ್ರೆಯಾಗಿದೆ. ಈ ದೇಹವನ್ನ ದೇವರೇ ಸೃಷ್ಟಿ ಮಾಡಿರೋದು. ಹಾಗಾಗಿ ನಾವು ಈ ವಾಕ್ಯದ ಮುಖಾಂತರ ಧ್ಯಾನ ಮಾಡುವಾಗ 2 ತಿಮೋತಿ 2ನೇ ಅಧ್ಯಾಯ 19ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 2 ತಿಮೋತಿ 2ನೇ ಅಧ್ಯಾಯ 19ನೇ ವಚನ ಏನ್ ಹೇಳಲ್ಪಟ್ಟಿದೆ ಅಂದ್ರೆ, ಆದರೂ ದೇವರ ಸ್ಥಿರವಾದ ಅಸ್ತಿವಾರ ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ದೇವರ ಸ್ಥಿರವಾದ ಅಸ್ತಿವಾರ ನಿಲ್ಲುತ್ತೆ. ಅಂದ್ರೆ ದೇವರು ಹಾಕುವಂತ ಅಸ್ತಿವಾರ ಅದೇನಾಗುತ್ತೆ, ಸ್ಥಿರವಾಗಿ ನಿಲ್ಲುತ್ತೆ. ಮನುಷ್ಯರು ಹಾಕುವಂತ ಅಸ್ತಿವಾರಗಳು ನಾವು ನೋಡುವಾಗ ಈ ಲೋಕದಲ್ಲಿ ಮನುಷ್ಯರು ಹಾಕುವಂತ ಅಸ್ತಿವಾರಗಳು, ರೀಸೆಂಟ್ ಆಗಿ ನಮ್ಮ ಭಾರತ ದೇಶದ ಪ್ರಧಾನಿ ಮಂತ್ರಿ ಆದಂತವರು ಅನೇಕ ಅಸ್ತಿವಾರಗಳನ್ನ, ಬ್ರಿಡ್ಜ್ಗಳನ್ನ, ಏರ್ಪೋರ್ಟ್ ಅಲ್ಲಿ ಮೇಲ್ಛಾವಣಿಗಳನ್ನ ಮತ್ತು ಅನೇಕ ರೈಲ್ವೆ ಟ್ರ್ಯಾಕ್ಗಳೆಲ್ಲ ಮಾಡುವಾಗ ನೋಡಿದ್ರೆ 1-2 ವರ್ಷದಲ್ಲಿ ಆ ಒಂದು ಬ್ರಿಡ್ಜ್ ಇನ್ನೂ ಓಪನ್ ಆಗ್ತಿರ್ಬೇಕಾದ್ರೆ ಇನ್ನು ಜನಸಂಚಾರ ಸ್ಟಾರ್ಟ್ ಆದ ದಿನದಲ್ಲೇ ಆ ಬ್ರಿಡ್ಜು ಬಿದ್ದೋಗಿ ಎಷ್ಟೋ ಜನರು ಪ್ರಾಣ ಕಳ್ಕೊಂಡ್ರು. ವಿಮಾನ ನಿಲ್ದಾಣದಲ್ಲಿ ಆ ಮೇಲ್ಛಾವಣಿ ಬಿದ್ದು ಎಷ್ಟೋ ಜನರು ಪ್ರಾಣ ಕಳ್ಕೊಂಡ್ರು. ಅಂದ್ರೆ ಈಗಿನ ಇರುವಂತ ಇಂಜಿನಿಯರ್ಸ್, ಈಗಿನ ರಾಜಕಾರಣಿಗಳು ಹಾಕುವಂತ ಅಸ್ತಿವಾರಗಳು ಹೇಗಿದೆ ಅಂದ್ರೆ ತಾತ್ಕಾಲಿಕವಾಗಿದೆ. ಒಂದು ವೇಳೆ ಇನ್ನು ಹಳೆ ಆ ಬ್ರಿಟಿಷರ್ ಹಾಕಿರುವಂತ ಅಸ್ತಿವಾರಗಳು ನೋಡ್ರಿ, ಅವು ಇನ್ನೂ ಎಷ್ಟೋ ಶಾಶ್ವತವಾಗಿ ಭದ್ರವಾಗಿದೆ. ಅವ್ರು ಕಟ್ಟಿರೋ ಕಟ್ಟಡಗಳು ಆಗ್ಲಿ, ಅವ್ರು ಹಾಕಿರುವಂತ ಪ್ಲಾನ್ ಯಾವುದೇ ಆಗ್ಲಿ, ನಮ್ಮ ಭಾರತ ದೇಶದಲ್ಲಿ ಇನ್ನು 100 ವರ್ಷ ಅವು ಜೀವಂತವಾಗಿರುವಂತ ಅಸ್ತಿವಾರ ಹಾಕಿ ಅವರು ಪ್ಲಾನ್ ಮಾಡಿ ಅಸ್ತಿವಾರಗಳು ಕಟ್ಟಿದ್ದಾರೆ. ಆದ್ರೆ ದೇವರು ಹಾಕುವಂತ ಅಸ್ತಿವಾರ ಯುಗಾಂತರಗಳಲ್ಲಿ ಇರುವಂತ ಅಸ್ತಿವಾರ. ಹಾಗಾಗಿ ದೇವರು ಅಸ್ತಿವಾರ ಹಾಕುವಾಗ ಅದು ಎಷ್ಟೋ ಶ್ರೇಷ್ಠವಾಗಿರ್ತದೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆದರೆ ಅದರ ಮೇಲೆ ತನ್ನವರು ಯಾರೆಂಬುದು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕಂತಲೂ ಲಿಪಿಯುಂಟು. ಅಂದ್ರೆ ದೇವರು ಹಾಕಿದ ಅಸ್ತಿವಾರದ ಮೇಲೆ ದೇವರು ಎಂತವನು, ಅವನು ಎಂತ ವ್ಯಕ್ತಿ ಎಂಬುದಾಗಿ, ಆತನು ಏನಾಗಿದೆ ಎಂಬುದಾಗಿ ಎಲ್ಲರೂ ತಿಳ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಈ ದೇವರ ನಂಬಿ ದೇವರ ನಾಮನ ಉಚ್ಚರಿಸುವಂತವರು ಏನ್ ಮಾಡ್ಬೇಕಂತ, ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕಂತೆ. ದುರ್ಮಾರ್ಗತನ ಅಂದ್ರೆ ಅದು ವರ್ಣಿಸಲಿಕ್ಕೆ ಒಂದು ಏನೋ ಅಸಾಧ್ಯವಾದಂತ ಪದ ಇತ್ತು. ಯಾಕಂದ್ರೆ ಅಷ್ಟು ಘೋರವಾಗಿ, ಅಷ್ಟು ಘೋರ ರೀತಿಯಲ್ಲಿ ಅವರು ಜೀವಿಸ್ತಾರೆ. ಅವರು 1-2 ಪಾಪಗಳಲ್ಲ, ಏನು ಬೇಕಾದ್ರೆ ಎಲ್ಲ ಮಾಡ್ತಾರೆ. ಪ್ರಾಣ ತೆಗೆಯೋದಕ್ಕಿಂದಕ್ಕೆ ಹೋಗಲ್ಲ, ಕೊಲೆ ಮಾಡೋದಕ್ಕಿಂದಕ್ಕೆ ಹೋಗಲ್ಲ, ಹಿಂಸೆ ಕೊಡೋದಕ್ಕಿಂತ ಹಿಂದಕ್ಕೆ ಹೋಗಲ್ಲ, ದೋಚ್ಕೊಳ್ಳೋದಕ್ಕಿಂತ ಹಿಂದಕ್ಕೆ ಹೋಗಲ್ಲ. ಆ ರೀತಿ 1-2 ಪಾಪ ಅಲ್ಲ. ದುರ್ಮಾರ್ಗತರ ಅಂದ್ರೆ ಈ ಲೋಕಾನುಸಾರ ಇಷ್ಟ ಬಂದದೆಲ್ಲ ಮಾಡ್ತಾ ಇರ್ತಾರೆ. ಅದನ್ನ ಬಿಟ್ಟು ಬಿಡಬೇಕಂತ ದೇವರ ಹೆಸರು ಹೇಳ್ಕೊಂಡ್ರೆ, ಯೇಸು ಸ್ವಾಮಿ ಮಕ್ಕಳು ಅಂತ ಅಂದ್ಕೊಂಡ್ಮೇಲೆ, ಯೇಸು ಸ್ವಾಮಿ ನಾನು ನಂಬಿದ್ದೀನಿ ಅಂದ್ಕೊಂಡ್ಮೇಲೆ ಎಲ್ಲ ದುರ್ಮಾರ್ಗತನನ ಬಿಟ್ಟು ಬಿಡಬೇಕಂದ್ರೆ. ಯಾಕಂದ್ರೆ ನಾವು ನೋಡ್ತೀವಿ ಮುಂದಕ್ಕೆ 20ನೇ ವಚನದಲ್ಲಿ ಇಲ್ಲಿ ನೋಡುವಾಗ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ನೋಡ್ರಿ ಇಲ್ಲೇನ್ ಹೇಳ್ತಾ ಇದ್ದಾನೆ, ದೇವರು ಪಾತ್ರೆಗಳು ಮಾಡ್ತಾನೆ,
ಆ ಪಾತ್ರೆಗಳಲ್ಲಿ ಏನಾಗುತ್ತಂದ್ರೆ 3 ರೀತಿಯ ಪಾತ್ರೆ ಇದೆ. ದೊಡ್ಡ ಮನೆ ಅಂದ್ರೆ ದೇವರ ಮನೆ. ನೋಡ್ರಿ, ಇದೊಂದು ಮನೆ, ಅದೊಂದು ಮನೆ, ಆ ಕಡೆ ಒಂದು ಮನೆ, ಈ ಕಡೆ ಒಂದು ಮನೆ. ಈ ಊರಲ್ಲಿ ಎಷ್ಟೋ ಮನೆಗಳಿದೆ, ಹಾಗೆ ಪ್ರಪಂಚದಲ್ಲಿ ಎಷ್ಟೋ ಊರುಗಳಿದೆ, ಎಷ್ಟೋ ಮನೆಗಳಿದೆ. ಆದ್ರೆ ಈ ಇಡೀ ಪ್ರಪಂಚಕ್ಕೆ ದೇವರಿಗೆ ಒಂದು ಮನೆ. ದೇವರಿಗೆ ಆಕಾಶ ಸಿಂಹಾಸನ, ಈ ಭೂಮಿ ಪಾದಪೀಠ, ಇಡೀ ಪ್ರಪಂಚ ಎಲ್ಲ ದೇವರ ಮನೆ. ಹಾಗಾಗಿ ಆ ದೇವರ ಮನೆ ಎಲ್ಲಿ ಏನಂತೆ, ಬೆಳ್ಳಿ ಬಂಗಾರ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರ್ತಾವಂತ ಹೇಳ್ತಾರೆ. ಬೆಳ್ಳಿ ಬಂಗಾರ ಪಾತ್ರೆಗಳಲ್ಲಿ ಯಾರು ಅಡಿಗೆ ಮಾಡೋದಿಲ್ಲ. ಬೆಳ್ಳಿ ಬಂಗಾರ ಪಾತ್ರೆಗಳು ಏನ್ ಮಾಡ್ತಾರೆ, ಮಾಡಿಸ್ಕೊಳ್ತಾರೆ. ಅದು ತುಂಬಾ ಬೆಲೆ ಅಂತೇಳಿ ಅದನ್ನು ಜೋಪಾನವಾಗಿ ಶೋಕೇಸ್ಗಳಲ್ಲೋ, ಎಲ್ಲೋ ಬೀರುಗಳಲ್ಲೋ, ಎಲ್ಲೋ ಸೀಕ್ರೆಟ್ ಆಗಿ ಅದನ್ನು ಜೋಪಾನ ಮಾಡಿರ್ತಾರೆ. ಆದ್ರೆ ಈ ಮರದ ಪಾತ್ರೆಗಳು ಮನೆಯ ಹೊರಗಡೆ, ಈಗಿನ ಕಾಲದಲ್ಲೆಲ್ಲ ಸಂಪುಗಳು, ತೊಟ್ಟಿಗಳು, ಟ್ಯಾಂಕ್ಗಳು, ನಲ್ಲಿಗಳು ಬಂದ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಆಚೆ ಕಡೆ ಏನ್ ಮಾಡ್ತಾ ಇದ್ರು ಅಂದ್ರೆ ಕಲ್ಲಿನ ಬಾನೆಗಳು, ಇಲ್ಲ ಮರದಿಂದ ಕೆತ್ತಲ್ಪಟ್ಟು ಪಾತ್ರೆಗಳು ಮಾಡಿಕೊಂಡು ಅದು ಹೊರಗಡೆ ಕೈಕಾಲು ತೊಳ್ಕೊಳ್ಳೋಕೆ ಮತ್ತು ಇತರೆ ಬಟ್ಟೆ ವಾಶ್ ಮಾಡ್ಕೊಳ್ಳೋಕೆ, ಇತರೆ ಎಲ್ಲ ಕೆಲಸಗಳಿಗೂ ಆ ಪಾತ್ರೆಗಳು ಮಾಡಿ ಉಪಯೋಗಿಸ್ತಾ ಇದ್ರು. ಮತ್ತು ಮಣ್ಣಿನ ಪಾತ್ರೆಗಳಂದ್ರೆ ಮಡಕೆಗಳು, ಹರವೆಗಳು, ಮತ್ತು ಅಡಿಗೆ ಮಾಡುವಂಥದ್ದು, ಸಾರು ಮಾಡುವಂಥದ್ದು, ಇತರ ಎಲ್ಲ ಮಡಕೆಗಳು ಹಳೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ದಂತೆ ತಂದು ಒಂದು ಜೋಡಣೆ ಮಾಡ್ಕೊಳ್ತಾ ಇದ್ರು. ಒಂದು 4, 5 ಮಡಕೆ ಒಂದರ ಮೇಲೆ ಒಂದು, ಎಲ್ಲ ವಸ್ತುಗಳು ಅದರಲ್ಲಿಟ್ಟು, ದವಸ ಧಾನ್ಯಗಳಿಟ್ಟು ಸೇಫ್ ಆಗಿ ಎತ್ತು ಮಾಡ್ಕೊಳ್ತಾ ಇದ್ರು. ಮತ್ತು ಅದೇ ಪಾತ್ರೆಗಳಲ್ಲಿ ಅಡಿಗೆ ಕೂಡ ಮಾಡ್ತಾ ಇದ್ರು. ಅಡಿಗೆ ಕೂಡ ಮಾಡ್ತಾ ಇದ್ರು. ಈ ರೀತಿ ಈ ಮಣ್ಣಿನ ಪಾತ್ರೆಗಳು ಇದೆ. ಆದರೆ ಕೆಲವು ಉತ್ತಮವಾದ ಬಳಕೆಗೂ, ಕೆಲವು ಹೀನವಾದ ಬಳಕೆಗೂ ಬರುತ್ತವೆ ಅಂತ ಹೇಳ್ತಾ ಇದ್ದೇನೆ. ಈಗ ಯಾರಾದ್ರೂ ನಮ್ಮ ಮನೆಗಳಲ್ಲಿ, ಈ ಪ್ರಸ್ತುತ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಸ್ಟೀಲ್ ಅನ್ನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಆ ಸ್ಟೀಲ್ ಪಾತ್ರೆಗಳನ್ನ, ಸ್ಟೀಲ್ ಚಂಬಗಳನ್ನ ತಗೊಂಡೋಗಿ ವಾಶ್ರೂಮ್ ಅಲ್ಲಿ ಹಾಕ್ತಾರ? ವಾಶ್ರೂಮ್ ಅಲ್ಲಿ ಹಾಕಲ್ಲ. ವಾಶ್ರೂಮ್ ಅಲ್ಲಿ ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ಹಾಕ್ತಾರೆ. ಅಲ್ಲ, ಹಳೆವು ಎಲ್ಲ ಮನೇಲಿ ಉಪಯೋಗ ಆಗಿ ಅದು ಏನೋ ಕೆಟ್ಟೋಗಿ ಅಲ್ಲ ತೂತುಗಳು ಬಿದ್ದು ತುಂಬಾ ಅದು ನೋಡಕ್ಕೆ ಅಸಹ್ಯವಾಗಿ ಕಾಣುವಂತದನ್ನ ತಗೊಂಡೋಗಿ ವಾಶ್ರೂಮ್ಗೆ ಹಾಕ್ತಾರೆ. ಇದು ಕೈಕಾಲಲ್ಲಿ ತೊಳ್ಕೊಳ್ಳಕ್ಕೆ ಇರ್ಲಿ, ಆಚೆ ವಾಶ್ರೂಮ್ ಅಲ್ಲಿ ಉಪಯೋಗಿಸ್ಕೊಳ್ಳಂತ ಇರ್ಲಿ ಅಂತೇಳಿ ತಗೊಂಡೋಗಿ ಹಾಕ್ತಾರೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಉತ್ತಮವಾದ ಬಳಕೆಗೂ ಬರುವಂತವ್ರಿದ್ದಾರೆ, ಹೀನವಾದ ಬಳಕೆಗೂ ಬರುವಂತ ಅವರಿದ್ದಾರೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆ ಇಲ್ಲವನ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧಿ ಮಾಡಿಕೊಂಡ್ರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅಂದ್ರೆ ಇವಾಗ ಕೆಲವರು ನಮ್ಮ ಮಧ್ಯದಲ್ಲಿ ಅನೇಕರು ಏನ್ ಮಾಡ್ತಾ ಇದ್ರೆ, ಹೀನವಾದ ನಡತೆಯುಳ್ಳವರು ಸಹವಾಸನೆ ಮಾಡ್ತಾ ಇರ್ತಾರೆ. ಯಾವ ಹೀನವಾದ ನಡತೆ ಅಂದ್ರೇನು? ಕೆಲವರು ಕುಡುಕರು, ಅವರು ಯಾವಾಗಲೂ 24 ಗಂಟೆ ಕುಡಿಯೋದೆ ಅವ್ರ ಕೆಲಸ. ಕೆಲವರು ಏನೋ ಪೆಟ್ರೋಲ್ ಗಾಡಿಗಳೆಲ್ಲ ನಡೆಸಿದ್ರೆ ಪೆಟ್ರೋಲ್ ತೆಗಿತಾರೆ, ವೇಸ್ಟ್ ಅಲ್ಲಿ ಹಾಕೊಂತಾರೆ, ಅದರ ಸ್ಮೆಲ್ ಎಳಿತಾರೆ. ಆ ಸ್ಮೆಲ್ ಎಳಿಯುವಾಗ ಅವ್ರಿಗೆ ಓವರ್ ಮತ್ತು ಬರ್ತದೆ, ಕುಡಿಯೋದಕ್ಕಿಂತ ಇನ್ನೂ ಹೆಚ್ಚಾದ ಮತ್ತು ಬರುತ್ತೆ. ಆ ಸಮಯದವ್ರನ್ನ ಬಚ್ಚೋ ಏನೋ ತಗೊಂಡು ಕಡಿದ್ರು ಕೂಡ ಅವ್ರಿಗೆ ನೋವಾಗಲ್ಲ. ಅಷ್ಟು ಮೊತ್ತಲ್ಲಿ ಇರ್ತಾರೆ. ಗಾಂಜಾ ಹೊಡೆದವರು ಅವ್ರಿಗೆಲ್ಲ ಮೊತ್ತಲ್ಲಿ ಎಷ್ಟು ಹೊಡೆದ್ರು ಅವ್ರಿಗೆ ಏಟ್ ತಗಲಲ್ಲ. ದೊಣ್ಣೆ ತಗೊಂಡು ಹೊಡೆದ್ರು ಕೂಡ ಏಟ್ ತಗಲಲ್ಲಂತೆ, ಅಷ್ಟು ಮತ್ತರಾಗಿರ್ತಾರೆ ಅವರು. ಹಾಗೆ ಕೆಲವರು ಇನ್ನು ಪಾಪದ ಕಾರ್ಯಗಳಲ್ಲಿ ಬಿದ್ದಿರ್ತಾರೆ. ಕೆಲವರು ಯಾವಾಗ್ಲೂ ಕಳ್ತನ ಮಾಡಿ ತಿನ್ಬೇಕು. ಅವರು ಕಷ್ಟಪಟ್ಟು ಮೈ ಬಗ್ಸಿ ತಿನ್ನೋದಿಲ್ಲ. ಕೆಲವರು ಈ ಮನೆ ಬೇಕು, ಆ ಮನೆಗೆ, ಆ ಮನೆ ಬೇಕು, ಇನ್ನೊಂದು ಮನೆಗೆ, ಈ ರೀತಿ ಯಾವಾಗ್ಲೂ ಚಾಡಿಗಳು ಹೇಳಿ ಅವರ ಲೈಫ್ ಎಲ್ಲ ಹಂಗೆ ಕಳೀತಾ ಇರ್ತಾರೆ. ಅಂದ್ರೆ ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ರೀತಿಯ ಹೀನವಾದ ಕಾರ್ಯಗಳು ಮಾಡ್ತಾ ಇರ್ತಾರೆ. ಆದ್ರೆ ಪ್ರಿಯರೇ, ಆ ಹೀನವಾದ ನಡತೆയുള്ള ಸಹವಾಸನ ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡ್ರೆ ಅವರು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವಂತ. ಅಂದ್ರೆ ಹೀನವಾದ ಬಳಕೆ ಅಂತ ನಾವು ನೋಡುವಾಗ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಯೆರೆಮೀಯನ ಗ್ರಂಥದಲ್ಲಿ 18ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ನಾವು ಓದ್ಕೊಳ್ಳುವಾಗ, ಯೆರೆಮೀಯ 18ನೇ ಅಧ್ಯಾಯ 1ರಿಂದ 4 ವಚನಗಳಲ್ಲಿ ಏನೇನು ಬರೆಯಲ್ಪಟ್ಟಿದ್ದಲ್ಲಿ, ಯೆರೆಮೀಯ 18ನೇ ಅಧ್ಯಾಯ 1ರಿಂದ 4 ವಚನಗಳು ಓದ್ಕೊಳ್ಳುವಾಗ, ಯೆಹೋವನು
ಯೆರೆಮೀಯನಿಗೆ ನೀನೆದ್ದು ಕುಂಬಾರನ ಮನೆಗೆ ಹಿಡಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಈ ಯೆರೆಮೀಯನು ಒಂದು ಗೋಲಾಡುವಂತ ಪ್ರವಾದಿ. ಅಂದ್ರೆ ತನ್ನ ಜನರಿಗಾಗಿ, ತನ್ನ ದೇಶಕ್ಕಾಗಿ, ತನ್ನ ಪ್ರಜೆಗಳಿಗಾಗಿ ಯಾವಾಗಲೂ ಉಪವಾಸದಿಂದ ಮರೆಯುವಂಥವ್ರು, ಗೋಲಾಡುವಂಥವ್ರು, ಪ್ರಲಾಪಿಸುವಂತ ಪ್ರವಾದಿ ಅಂತ ಆತನಿಗೊಂದು ಬಿರುದಿದೆ. ಹಾಗಾಗಿ ಆ ಯೆರೆಮೀಯನಿಗೆ ದೇವರು ಒಂದು ಉತ್ತರ ಕೊಡ್ತಾ ಇದೆ. ನೋಡಪ್ಪ, ನೀನೆದ್ದು ಕುಂಬಾರನ ಮನೆಗೆ ಹೋಗು, ಕುಂಬಾರನ ಮನೆಗೆ ಇಳಿದೋಗು, ನೀನು ಅಲ್ಲಿ ನಾನು ನಿನ್ಗೆ ಏನ್ ಮಾಡ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಆ ಯೆರೆಮೀಯನು ಏನ್ ಮಾಡ್ತಾನೆ, ಕುಂಬಾರನ ಮನೆಗೆ ಹೋಗ್ತಾನೆ. ಕುಂಬಾರನ ಮನೆಗೆ ಹೋದಾಗ ಕುಂಬಾರನು ತನ್ನ ಕೆಲಸ ತಾನು ಪ್ರಾರಂಭಿಸ್ತಾನೆ. ಅಂದ್ರೆ ಜೇಡಿ ಮಣ್ಣು ತೆಗೆದುಕೊಂಡು ಅದನ್ನು ಹಂಗೆ ಕಲಿಸ್ಬಿಟ್ಟು ಹಂಗೆ ಹಾಕೋದಿಲ್ಲ. ಅವನು ಕೆರೆಗೆ ಹೋಗ್ತಾನೆ, ಜೇಡಿ ಮಣ್ಣು ತಗೊಂಡು ಬರ್ತಾನೆ, ಎಲ್ಲ ಗುಡ್ಡೆ ಮಾಡ್ಕೊಳ್ತಾನೆ. ತನಗೆ ಯಾವ್ಯಾವ ಎಷ್ಟೆಷ್ಟು ಬೇಕು ಅಷ್ಟೇನ್ ಮಾಡ್ತಾನೆ, ಚೆನ್ನಾಗಿ ಅದನ್ನೆಲ್ಲ ಪುಡಿ ಮಾಡಿ ಅದನ್ನೆಲ್ಲ ಕುಟ್ಟಿ ಮತ್ತು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ನೆನೆಸಿ 4-5 ಸಾರಿ ಕಲಸಿ 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 ಕಾಲಲ್ಲಿ ತುಳಿದು ಹದ ಮಾಡ್ತಾನೆ. ಹದ ಮಾಡಿ ಏನ್ ಮಾಡ್ತಾನೆ, ನೀರ್ ಹಾಕಿ ಬಿಡ್ತಾನೆ. ಒಂದು ದಿವಸ ಎಲ್ಲಾನು ಬಿಟ್ಟು ರಾತ್ರಿ ಎಲ್ಲ ಬಿಟ್ಟು ಅದನ್ನ ಹಂಗೆ ಬಿಟ್ಟು ಮತ್ತೆ ಮಾರನೇ ದಿವಸ ಏನ್ ಮಾಡ್ತಾನೆ, ಮತ್ತೆ ಇನ್ನೊಂದ್ ಸಾರಿ ತನಿಖೆಯಲ್ಲಿ ಹಾಕಿ ಅದನ್ನೆಲ್ಲ ಕಲಸಿ 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 ಒಳ್ಳೆ ಹದ ಬಂದಂಗೆ, ನಾವು ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಚಪಾತಿಗೆ ಯಾವ ರೀತಿ ಹದ ಮಾಡ್ಕೊಳ್ತೀವೋ ಆ ರೀತಿ ಆ ಮಣ್ಣನ್ನು ಹದ ಮಾಡ್ಕೊಂಡು ಅವನು ಏನ್ ಮಾಡ್ತಾನೆ ಅಂದ್ರೆ, ಒಂದು ರಾಟೆ ಚಕ್ರ ಇರುತ್ತೆ ಮರದು, ಆ ಚಕ್ರದ ಮೇಲೆ ಒಂದು ರಾಟೆ ಮಾಡಿಕೊಂಡು ಅದನ್ನ ಏನ್ ಮಾಡ್ತಾನೆ, ಆ ಮುದ್ದೆ ತೆಗೆದು ಆ ರಾಟೆ ಮೇಲೆ ಹಾಕಿ ಅದನ್ನ ತಿರುಗಿಸಿ ತಿರುಗಿಸಿ ಜೋರಾಗಿ ತಿರುಗಿಸಿ 2 ಕೈಯಿಂದ ತನಗಿಷ್ಟವಾದ ಪಾತ್ರೆ ಮಾಡಲಿಕ್ಕೆ ಅದನ್ನ ಏನು ಸಿದ್ಧನಾಗ್ತಾನೆ. ಆ ಇಷ್ಟವಾದ ಆ ಒಂದು ಪಾತ್ರೆ ಮಾಡುವಾಗ ಸಂದರ್ಭದಲ್ಲಿ ಒಂದು ಮಡಿಕೆನೋ ಇಲ್ಲ ಒಂದು ಹರವೇನೋ ಇಲ್ಲ ಏನೋ ಒಂದು ವಸ್ತು ಅವನು ಮಾಡುವಂತ ಸಂದರ್ಭದಲ್ಲಿ ಅದನ್ನ ಮಾಡ್ತಾ ಮಾಡ್ತಾ ಒಂದು ವೇಳೆ ಅದು ಕೆಟ್ಟೋಯ್ತಂದ್ರೆ ಅದನ್ನ ಅಯ್ಯೋ ಇದು ಕೆಟ್ಟೋಯ್ತು ಅಂತ ಹೇಳಿ ಮಾಡಿ ಅವನು ತೆಗೆದು ಬಿಸಾಕೋದಿಲ್ಲ. ಅವನೇನ್ ಮಾಡ್ತಾನೆ, ಅದನ್ನು ತೆಗೆದು ಬಿಸಾಕೋದಿಲ್ಲ. ಅವನೇನ್ ಮಾಡ್ತಾನಂದ್ರೆ ಅದಕ್ಕೆ ಮತ್ತೆ ಆ ಮಣ್ಣನ್ನು ತೆಕ್ಕೊಂಡು ಮತ್ತೆ ಅದನ್ನು ಹದ ಮಾಡಿ ಅದರಲ್ಲಿ ಕಲ್ಲಿನ ಚೂರುಗಳು ಇಲ್ಲ ನಾರುಗಳು ಇಲ್ಲ ಬೇರುಗಳು ಏನೋ ಪೇಪರು ಮತ್ತೊಂದು ಏನಾದ್ರು ಇದ್ರೆ ಅದನ್ನೇನ್ ಮಾಡ್ತಾನೆ, ಎಲ್ಲ ತೆಗೆದು ಪಕ್ಕಕ್ಕೆ ಹಾಕಿ ಅವನೇನ್ ಮಾಡ್ತಾನೆ, ಮತ್ತೆ ಅದನ್ನ ಹದ ಮಾಡಿ ಮತ್ತೆ ರಾಟೆ ಮೇಲೆ ಹಾಕಿ ತನಗೆ ಯಾವ ಪಾತ್ರೆ ಮಾಡ್ಬೇಕು ಅನಿಸುತ್ತೋ ಆ ಪಾತ್ರೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ, ಇಳಿದು ಹೋಗು, ಇವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಕುಂಬಾರನು ಜೇಡಿ ಮಣ್ಣಿಂದ ಮಾಡುತ್ತಿದ್ದ ಪಾತ್ರೆ ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸಂತೋಷದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ತನ್ಗೆ ಯಾವ ಪಾತ್ರೆ ಮಾಡ್ಬೇಕಂತಿತ್ತು ಅದನ್ನು ಪುನಃ ಅದನ್ನು ಏನ್ ಮಾಡ್ದ, ಅದಕ್ಕಾಗಿ 6ನೇ ವಚನ ಹೇಳ್ತದೆ, ಯೆಹೋವನಿಗೆ ಅನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಏನು, ಈ ಕುಂಬಾರನ ಆ ಕೆಟ್ಟು ಹೋಗಿರೋಂತ ಮಣ್ಣು ಆ ಪಾತ್ರೆನ ಆ ಮಣ್ಣನ್ನು ಏನ್ ಮಾಡ್ತಾನೆ, ಮತ್ತೆ ತಗೊಂಡು ಮತ್ತೆ ಹದ ಮಾಡಿ ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅದು ಮಾಡಿ ಮತ್ತೆ ರಾಟೆ ಮೇಲೆ ಹಾಕಿ ಒಂದು ಮೆನು ಅಡಿಗೆ ಮಾಡುವಂತ ಮುದ್ದೆ ತೊಳಸುವಂತ ಪಾತ್ರೆನೋ ಇಲ್ಲ ಒಂದು ಸಾಂಬಾರ್ ಮಾಡುವಂತ ಪಾತ್ರೆನೋ ಯಾವ ರೀತಿ ತಯಾರು ಮಾಡ್ತಾನೋ ಅದೇ ರೀತಿಯಲ್ಲಿ ಆ ಕುಂಬಾರನು ತನ್ಗೆ ಇಷ್ಟವಾದ ರೀತಿಯಲ್ಲಿ ಇಷ್ಟಾನುಸಾರ ಪಾತ್ರೆ ತಯಾರು ಮಾಡಿದ ರೀತಿಯಲ್ಲಿ ನಾನು ನಿಮ್ಮನ್ನ ಸರಿಪಡಿಸಬಾರ್ದಾ, ನೀವು ಪಾಪದಲ್ಲೇ ಇರ್ಬೇಕಾ, ನೀವು ಹಾಗೆ ನಾಶಕ್ಕೆ ಹೋಗೋದು ನನ್ಗಿಷ್ಟ ಇಲ್ಲ. ಈ ಲೋಕದಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ, ನಾವೆಲ್ಲರೂ ಪಾಪ ಮಾಡಿದವ್ರೆ. ನಮಗೆ ಯಾರೋ ಒಬ್ಬರ ಮುಖಾಂತರ ಯೇಸು ಕ್ರಿಸ್ತನೇ ಸುವಾರ್ತೆ ಸಾಧಿಸಲ್ಪಟ್ಟು ನಿಜವಾದ ದೇವರು ಯೇಸು ಸ್ವಾಮಿ ಎಂಬುದಾಗಿ ನಾವು ಕಂಡುಕೊಂಡು ಅನೇಕರು ಏನ್ ಮಾಡ್ತಾ ಇದೆ, ಪಾಪದಿಂದ ಹೊರಗೆ ಬಂದು ಒಳ್ಳೆ ಬಳಕೆಗಾಗುವಂತ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸಿ ಉತ್ತಮವಾದ ಪಾತ್ರೆಯಾಗಿ ಬಳಕೆ ಆಗ್ತಾ ಇದ್ದೀವಿ. ಉತ್ತಮವಾದ ಪಾತ್ರೆಯಾಗಿ ನಾವು ಬಳಕೆ ಆಗ್ತಾ ಇದ್ದೀವಿ. ಅನೇಕರು ಏನ್ ಮಾಡ್ತಾ ಇದ್ದಾರೆ, ಇನ್ನೂ ಕೆಟ್ಟ ಪಾತ್ರೆಯಾಗಿ ಜೀವಿಸ್ತಾ ಇದ್ದಾರೆ, ಕೆಟ್ಟ ವ್ಯಕ್ತಿಗಳಾಗಿ ಜೀವಿಸ್ತಾ ಇದ್ದಾರೆ. ಹಾಗಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ನನ್ನ ಎಲ್ಲ ಪ್ರಜೆಗಳು ಒಳ್ಳೆ ಪಾತ್ರಗಳಾಗಿ ಒಳ್ಳೆ ಜೀವಿತವನ್ನು ಜೀವಿಸಬೇಕು, ಒಳ್ಳೆ ಮನುಷ್ಯರಾಗಿ ಜೀವಿಸಬೇಕು, ಅವ್ರು ನನ್ನ ರಾಜ್ಯದಲ್ಲಿ ಸೇರಿಸಬೇಕೆಂಬುದಾಗಿ ಇಡೀ ಪ್ರಪಂಚದಲ್ಲಿ ಅನೇಕ ವಿಧಗಳಲ್ಲಿ ಟಿವಿಗಳ ಮುಖಾಂತರ ಮೆಸೇಜ್ಗಳು
ವಾಟ್ಸಪ್ಗಳ ಮುಖಾಂತರ ಮೆಸೇಜ್ಗಳು, ಅರ್ಧ ನಿಮಿಷ ಮೆಸೇಜು, 1 ನಿಮಿಷ ಮೆಸೇಜು, ಗಂಟೆಗಟ್ಟಲೆ ಮೆಸೇಜ್ಗಳು, ಸಂದೇಶಗಳು, ಸ್ಕಿಟ್ಗಳು, ಹಾಡುಗಳು, ವಿಧ ವಿಧವಾದ ರೀತಿಯಲ್ಲಿ ಈ ಪ್ರಜೆಗಳಿಗೆ ತಾನು ಏನ್ ಮಾಡ್ತಾ ಇದ್ದೇನೆ, ಅವರೆಲ್ಲರೂ ತನ್ನ ಕಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ ಕೆಟ್ಟು ಹೋಗಿರುವಂತ ಹೀನವಾದ ಎಲ್ಲ ಜನರನ್ನು ಏನ್ ಮಾಡ್ತಾ ಇದ್ದೇನೆ, ಅವ್ರು ಒಳ್ಳೆಯವರಾಗಿ ಉತ್ತಮವಾದ ರೀತಿಯಲ್ಲಿ ಅವ್ರು ಜೀವಿಸಬೇಕು, ದೇವರ ರಾಜ್ಯಕ್ಕಾಗಿ ಜೀವಿಸಬೇಕು, ದೇವರ ಇಷ್ಟಾನುಸಾರ ಜೀವಿಸಬೇಕೆಂಬುದಾಗಿ ದೇವರು ಎಷ್ಟೋ ವಿಧಗಳಲ್ಲಿ ತನ್ನ ಸುವಾರ್ತೆನ ತನ್ನ ಪ್ರಜೆಗಳಾದ ತನ್ನ ಸೇವಕರ ಮುಖಾಂತರ, ಮಿಷನರಿಗಳ ಮುಖಾಂತರ, ಸುವಾರ್ತಿಕರ ಮುಖಾಂತರ ಮತ್ತು ವಿಶ್ವಾಸಿಗಳ ಮುಖಾಂತರ ಎಷ್ಟೋ ಜನರು ಏನಾಗ್ತದೆ ದೇವರ ಕಡೆ ಬರ್ತಾ ಇದ್ದಾರೆ. ವಿಶ್ವಾಸಿಗಳ ಮುಖಾಂತರ ಎಷ್ಟೋ ಜನರು ಏನ್ ಮಾಡ್ತಾ ಇದ್ದಾರೆ, ದೇವರ ಕಡೆ ಬರ್ತಾ ಇದ್ದಾರೆ. ಆತನ ಪ್ರಿಯ ಸಹೋದರ ಸಹೋದರಿ, ಯಾರು ಯೇಸು ಸ್ವಾಮಿನ ಅರ್ಥಕೊಳ್ತಾರೋ, ಅಪ್ಪ ನಾನು ಕೆಟ್ಟು ಹೋಗಿರುವಂತ ಪಾತ್ರೆ, ಕೆಲಸಕ್ಕೆ ಬರದಂತ ಪಾತ್ರೆ, ಹೀನವಾದ ಪಾತ್ರೆ, ಈ ಹೀನವಾದ ಪಾತ್ರೆಯನ್ನ ನೀನೇನ್ ಮಾಡ್ಬೇಕು, ಒಳ್ಳೆ ಪಾತ್ರೆಯಾಗಿ ನೀನ್ ಮಾಡು, ಉತ್ತಮವಾದ ಬಳಕೆಗೆ ಬರುವಂತ ಪಾತ್ರೆ ಮಾಡು ಅಂತೇಳಿ ನಾವೇನ್ ಮಾಡ್ಬೇಕು, ದೇವರಿಗೆ ಒಪ್ಪಿಸಿಕೊಡ್ಬೇಕಾಗಿದೆ. ಈಗಲಾಗಿ ನೋಡ್ರಿ, ನಾವಲ್ಲಿ ಹೇಳ್ತಾನೆ 21ನೇ ಅಧ್ಯಾಯದಲ್ಲಿ 2 ತಿಮೋಥಿ 2ನೇ ಅಧ್ಯಾಯ 21ನೇ ವಚನದಲ್ಲಿ 2ನೇ ಭಾಗದಲ್ಲಿ ನಾವು ನೋಡುವಾಗ, ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ, 2ನೇ ಭಾಗ, ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ನೋಡ್ರಿ, ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿಯೂ ಯಜಮಾನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿರುವನು. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರ ಸಹೋದರಿ, ಆ ಕುಂಬಾರನು ಆ ಕೆಟ್ಟು ಹೋಗಿರುವಂತ ಮಡಿಕೆಯನ್ನು ಯಾವ ರೀತಿ ಶುದ್ಧೀಕರಿಸಿ ಮತ್ತೆ ತನ್ಗೆ ಇಷ್ಟವಾದ ಒಳ್ಳೆ ಪಾತ್ರೆಗೆ ಮಾಡಿದನೋ, ಅದೇ ರೀತಿಯಲ್ಲಿ ತಂದೆಯಾದ ದೇವರು ನಿನ್ನನ್ನು ನನ್ನನ್ನು ಒಳ್ಳೆ ಪಾತ್ರೆಯಾಗಿ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಆ ಯೇಸು ಕ್ರಿಸ್ತನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ, ಆತನಿಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಸಮರ್ಪಣೆ ಮಾಡಿಕೊಳ್ಳುವಾಗ, ಆತನೇನು ಮಾಡ್ತಾನಂದ್ರೆ ನಮ್ಮನ್ನು ಉತ್ತಮವಾದ ಬಳಕೆಗೆ ಬರುವಂತೆ, ಕೆಲವರು ಸೇವಕರಾಗಿರ್ತಾರೆ, ಕೆಲವರು ಸುವಾರ್ತಿಕರಾಗಿರ್ತಾರೆ, ಕೆಲವು ಸಕಲ ಸತ್ಕ್ರಿಯೆಗಳನ್ನು ಅಂದ್ರೆ ಒಳ್ಳೆ ಕಾರ್ಯಗಳು, ಇವತ್ತರಿಗೆ ಒಂದು ನೀರು, ಒಂದೊಂದು ಊಟ, ಒಂದು ಕಷ್ಟ ಅಂದ್ರೆ ಒಂದು 5-10 ರೂಪಾಯಿ ಸಹಾಯ ಇಲ್ಲ, ಇನ್ನು ಅವ್ನಿಗೆ ಏನಾದ್ರು ಉಪಕಾರಗಳು ಬೇಕಾದ್ರೆ, ಸಹಾಯಗಳು ಬೇಕಾದ್ರೆ ಅದನ್ನೆಲ್ಲ ಒದಗಿಸ್ಕೊಡೋದು, ಒಳ್ಳೆ ಮಾರ್ಗ ತೋರಿಸುವುದು, ಆ ದೇವರ ಕಡೆ ನಡೆಸುವಂಥದ್ದು, ಈ ಎಲ್ಲ ಒಳ್ಳೆ ಕಾರ್ಯಗಳು ಮಾಡ್ಲಿಕ್ಕೆ ಆ ಹೀನವಾದ ಪಾತ್ರೆಯನ್ನು ಆದಂತ ನಮ್ಮನ್ನ ದೇವರ ಕೈಗೆ ಒಪ್ಪಿಸ್ಕೊಟ್ರೆ ಆತನೇನ್ ಮಾಡ್ತಾನೆ, ಒಳ್ಳೆ ಪಾತ್ರೆಯಾಗಿ ಮಾಡ್ತಾನೆ. ಒಂದಾನೊಂದು ಕಾಲದಲ್ಲಿ ಆ ಒಂದು 25 ವರ್ಷಗಳ ಹಿಂದಕ್ಕ ನನ್ನ ಜೀವಿತ ನೋಡಿದ್ರೆ ಅದು ಹೇಳಲಿಕ್ಕೆ ಅಸಾಧ್ಯವಾಗಿತ್ತು. ಅಷ್ಟು ಹೊಲಸಾದ ಹೀನವಾದ ಪಾತ್ರೆಯ ಹೀನವಾದ ಒಂದು ಜೀವಿತ ನಾವು ಜೀವಿಸ್ತಾ ಇದ್ವಿ. ಬೆಳಿಗ್ಗೆನೆ ಕುಡಿದು ಬಿಡ್ತಾ ಇದ್ವಿ. ಆ ಕಲ್ಲು ಬರುವಂತದ್ದು, ಮರಳು ಬರುವಂತದ್ದು, ಆ ಕೆಟ್ಟವರ ಸಹವಾಸ, ಆ ಪೋಲಿಗಳ ಸಹವಾಸ, ರೌಡಿಸಮ್ಗಳು, ಈ ರೀತಿ ನಾನಾ ರೀತಿಯಲ್ಲಿ ಹೀನವಾದ ಪಾತ್ರೆಯಾಗಿ, ಹೀನವಾದ ತೃಣೀಕರಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿ, ಯಾರಿಗೂ ಬೇಡ ಇಷ್ಟವಾದಂತ ಒಬ್ಬ ವ್ಯಕ್ತಿಯಾಗಿ ನಾನು ಜೀವಿಸ್ತಾ ಇದ್ದೆ. ಅಂದ್ರೆ ಯಾವಾಗ ಆ ಯೇಸು ಕ್ರಿಸ್ತನ ನಾನು ಹಿಡ್ಕೊಂಡನು, ಆ ಯೇಸು ಕ್ರಿಸ್ತನ ನಾನು ಸಂಪೂರ್ಣವಾಗಿ ಅರ್ಥಕೊಂಡು ನನ್ನನ್ನು ನಾನು ಆತನಿಗೆ ಸಮರ್ಪಣೆ ಮಾಡಿಕೊಂಡು, ಆತನ ಏನ್ ಮಾಡ್ದ, ಆ ಕುಂಬಾರನ ಆ ಕೆಟ್ಟು ಹೋಗಿರುವಂತ ಮಣ್ಣನ್ನ ಮತ್ತೆ ಒಳ್ಳೆ ರೀತಿಯಲ್ಲಿ ಪಾತ್ರೆ ಹ್ಯಾಕ್ ಮಾಡಿದನು, ಆಗ ಕೆಟ್ಟು ಹೋಗಿದಂತ ಹೊಲಸಾದಂತ ನನ್ನನ್ನ ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಉತ್ತಮವಾದ ಬಳಕೆಯಲ್ಲಿ ತನ್ನ ಸೇವೆಗೆ ಉಪಯುಕ್ತವಾದಂತ ಒಬ್ಬ ಏನು ಪ್ರಯೋಜಕನಾಗಿ ಯೋಗ್ಯರಾಗಿ ಮಾಡಿಕೊಂಡು ಆತನ ಸೇವೆ ಮಾಡಿಕೊಳ್ಳಲಿಕ್ಕೆ ಆತನ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಅನೇಕ ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಹಾಗೆ ನನ್ನನ್ನು ಬದಲಾಯಿಸಿದಂತ ದೇವರು ನಿಮ್ಮನ್ನು ಬದಲಾಯಿಸಲಿಕ್ಕೆ, ಇನ್ನು ಅನೇಕ ರೀತಿಯಲ್ಲಿ ಆಶೀರ್ವಾದ ಮಾಡಲಿಕ್ಕೆ, ಈ ಲೋಕದಲ್ಲಿ ಯಾರು ಬಡವರಾಗಿರೋದು ದೇವ್ರಿಗೆ ಇಷ್ಟ ಇಲ್ಲ, ಯಾರು ಪಾಪಿಗಳಾಗಿರೋದು ದೇವ್ರಿಗೆ ಇಷ್ಟ ಇಲ್ಲ, ಯಾರು ಕೆಟ್ಟು ಹೋಗಿರೋದು ದೇವ್ರಿಗೆ ಇಷ್ಟ ಇಲ್ಲ.
ದೇವರೆಲ್ಲರೂ ಕೆಟ್ಟು ಹೋಗಿರೋ ಹುಡುಕಿ ರಕ್ಷಿಸೋದಕ್ಕೆ, ಪಾಪಗಳಿಂದ ಬಿಡಿಸಿ ರಕ್ಷಿಸೋದಕ್ಕೆ ಅದನ್ನೇನ್ ಮಾಡಿದ್ದಾನೆ, ಈ ಲೋಕಕ್ಕೆ ಬಂದಿದ್ದಾನೆ. ಆ ರೀತಿಯಾಗಿ ಆದರೆ ದೇವರು ಈ ರೀತಿಯಾಗಿ ಆಲೋಚನೆ ಮಾಡುವಾಗ ಮನುಷ್ಯರಾದಂತ ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಆ ದೇವರನ್ನ ಬಿಟ್ಬಿಡ್ತಾರೆ. ಆ ದೇವ್ರನ್ನ ಬಿಟ್ಟು ಏನ್ ಮಾಡ್ತಾರೆ, ತನಗೆ ಇಷ್ಟವಾದ ರೀತಿಯಲ್ಲಿ ನಡ್ಕೊಳ್ತಾರಂತ ನಾವು ನೋಡ್ತೀವಿ. ಎಲ್ಲಿ ನೋಡ್ತೀವಿ ಅಂದ್ರೆ ಯೆರೆಮೀಯ 2ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡ್ತೀವಿ. ಯೆರೆಮೀಯ 2ನೇ ಅಧ್ಯಾಯ 13ನೇ ವಚನದಲ್ಲಿ ಅಲ್ಲಿ ದೇವರು ಏನ್ ಹೇಳ್ತಾರೆ ಅಂದ್ರೆ 13ನೇ ವಚನ, ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಏನಂತೆ? ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಜೀವ ಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು, ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು ಪಡೆದುಕೊಂಡಿದ್ದಾರೆ. ಏನಂತೆ? ತಮಗೋಸ್ಕರ ಅಂದ್ರೆ ಜೀವ ಜಲವಾಗಿರುವಂತ ಯೇಸಪ್ಪನನ್ನ ಬಿಟ್ಟು ಬಿಟ್ಟಿದ್ದಾರೆ. ಜೀವ ಜಲವಾದ ಯೇಸಪ್ಪನ್ನು ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ತಮಗಿಷ್ಟವಾದ ಆ ನೀರು ನಿಲ್ಲದ ಬಿರಿದ ತೊಟ್ಟಿಗಳನ್ನು, ಕೆಲವು ತೊಟ್ಟಿಗಳು ಮಾಡ್ಕೊಳ್ಳುವಾಗ ಆ ನೀರು ನಿಲ್ಲಲ್ಲ, ಅದಕ್ಕೆ ಪುನಾದಿ ಇರಲ್ಲ, ಅದಕ್ಕೆ ಅಸ್ತಿವಾರ ಇರಲ್ಲ, ಅದಕ್ಕೆ ಯಾವುದೋ ಒಂದು ರೀತಿಯ ಆ ಪುನಾದಿ ಇರೋದಿಲ್ಲ. ಅಂತ ಒಂದು ಪುನಾದಿ ಇಲ್ಲದಂತ ತೊಟ್ಟಿಗಳು ಮಾಡ್ಕೊಂಡ್ರೆ ಅದೇನಾಗುತ್ತೆ, ಒಡೆದೋಗುತ್ತೆ. ತೊಟ್ಟಿ ಒಡೆದೋದ್ರೆ ಏನಾಗುತ್ತೆ, ಒಂದು ಗೆರೆ ಬಂದಿದ್ರೆ ಸಾಕು. ಒಂದು ಗೆರೆ ಅದು ಬಂದಿದ್ರೆ ಎಷ್ಟು ನೀರು ಹಾಕಿದ್ರು ಕೂಡ ಅದು ಎಲ್ಲ ಒಳಗೆ ಎಲ್ಲಿ ಹೋಗ್ತದೆ ಗೊತ್ತಾಗೋದಿಲ್ಲ. ಆ ನೀರು ಎಲ್ಲಿ ಹೋಗ್ತದೆ ಗೊತ್ತಾಗಲ್ಲ, ಆದ್ರೆ ತೊಟ್ಟಿ ಖಾಲಿ ಆಗ್ತಾ ಇರ್ತದೆ. ಆದ್ರೆ ನಿಜವಾದ ಅಸ್ತಿವಾರದ ಜೀವ ಜಲ ಯಾರಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ. ಯೋಹಾನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 38ನೇ ವಚನದಲ್ಲಿ ನೋಡುವಾಗ, ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 38ನೇ ವಚನ ಏನಿರ್ತದೆ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು. ನೋಡ್ರಿ, ಹಲ್ಲೆಲೂಯಾ. ನೋಡ್ರಿ, ನನ್ನನ್ನು ನಂಬಿದವನು ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿತ. ಜೀವಕರ ಅಂದ್ರೆ ಯಾರಾದ್ರೂ ದೊಡ್ಡವರು, ಒಳ್ಳೆಯವರು, ಅವ್ರ ಹತ್ರ ನಾವು ಹೋಗಿ ಕುತ್ಕೊಂಡ್ರೆ ಅವ್ರು ಯಾವಾಗ್ಲೂ ಒಳ್ಳೆ ಮಾತುಗಳು ಹೇಳ್ತಾರೆ. ನೋಡಪ್ಪ, ಹಿಂಗ್ ಬದುಕಬೇಕು, ಹಿಂಗ್ ಬಾಳ್ಬೇಕು, ಹಿಂಗೆ ನೀನು ಜೀವಿಸಿದ್ರೆ ನೀನು ಅಭಿವೃದ್ಧಿ ಆಗ್ತೀಯ, ಈ ಒಂದು ಮಾರ್ಗದಲ್ಲಿ ಹೋದ್ರೆ ದೇವರು ನಿನ್ನ ಕಾಪಾಡ್ತಾನೆ, ಈ ಕೆಟ್ಟಾದ ಕಾರ್ಯಗಳೆಲ್ಲ ಬಿಟ್ಟು ಬಿಡು, ಈ ಹೊಲಸು ಕಾರ್ಯಗಳು ಬಿಟ್ಟು ಬಿಡು, ಜನರು ನೀನು ಬೆರಳೆತ್ತಿ ತೋರಿಸ್ತಾರೆ, ಜನರು ನಿನ್ನ ದ್ವೇಷಿಸ್ತಾರೆ, ಆಗಾಗ ಅಂತ ಮಾರ್ಗ ಬಿಟ್ಟು ಬಿಡಪ್ಪ, ಒಳ್ಳೆ ಮಾರ್ಗದಲ್ಲಿ ನಡಿಯಪ್ಪ ಅಂದ್ರೆ ಬುದ್ಧಿವಾದಗಳು ಹೇಳ್ತಾರೆ. ಅಂದ್ರೆ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಆ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿವು. ಅಂದ್ರೆ ಹೊಟ್ಟೆ ಅಂದ್ರೆ ಅಂತರಾತ್ಮನಿಂದ ಈ ಹೃದಯ ಪೂರ್ವಕವಾಗಿ ಒಳ್ಳೆ ಮಾತುಗಳು ಬರ್ತದೆ. ಜೀವಕರವಾದ ಅಂದ್ರೆ ಶಾಶ್ವತವಾಗಿ ಅಭಿವೃದ್ಧಿ ಆಗುವಂಥದ್ದು, ಆಶೀರ್ವಾದಿಸಲ್ಪಡುವಂತ ಮಾತುಗಳು ಬರ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಹಾಗೆ ನಾವು ನೋಡುವಾಗ ಅದೇ 4ನೇ ಅಧ್ಯಾಯ ಯೋಹಾನ ಬರೆದ 4ನೇ ಅಧ್ಯಾಯ 14ನೇ ವಚನದಲ್ಲಿ ಕೂಡ ಅದನ್ನೇನ್ ಹೇಳ್ತಾನಂದ್ರೆ 4:14ರಲ್ಲಿ, ನಾನು ಕೊಡುವ ನೀರು ಕುಡಿದವನಿಗೆ ಎಂದಿಗೂ ನೀರಡಿಕೆ ಹಾಕೋದಿಲ್ಲ. ಹಲ್ಲೆಲೂಯಾ. ದೇವರು ಕೊಡುವಂತ ನೀರು ಕುಡಿದವನಿಗೆ ಎಂದಿಗೂ ದಾಹ ಆಗೋದಿಲ್ಲ. ಇಲ್ಲಿ ಒಂದು ಕಥೆ ನಡೀತದೆ. ಒಬ್ಬ ಸ್ತ್ರೀ ಇದ್ದಾಳೆ. ಆಕೆ ಯಾರಂದ್ರೆ ಒಬ್ಬ ವ್ಯಭಿಚಾರಿ. ಆಕೆ ಊರು ಮಧ್ಯದಲ್ಲೇ ಜೀವಿಸುವಂತವಳೆ. ಆದ್ರೆ ಆಕೆ ಎಲ್ಲರಿಗೂ ಬೇಡವಾದಂಥವ್ರು. ಹಾಗಾಗಿ ಆಕೆ ಬೆಳಗಿನ ಜಾವ ಅಲ್ಲಿ ಊರಲ್ಲಿ ಒಂದು ಬಾವಿ ಇದೆ. ಆ ಬಾವಿಗೆ ಬರ್ಬೇಕಂದ್ರೆ ಬೆಳಗಿನ ಜಾವ ಅವಕ್ಕೆ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಬೆಳಗಿನ ಜಾವ ಊರ್ನವರೆಲ್ಲ ಅಲ್ಲಿ ನೀರು ಸೇದಕ್ ಬರ್ತಾ ಇದ್ರು. ಹಾಗಾಗಿ ಅಲ್ಲಿ ಬರ್ತಾ ಇರ್ಲಿಲ್ಲ. ಮತ್ತು ಆಕೆ ಏನ್ ಮಾಡ್ತಾ ಇದ್ರೆ, ಪ್ರಿಯ ನನ್ನ ಸಹೋದರರೇ, ಬೆಳಗಿನ ಜಾವ ಬರ್ತಾ ಇರ್ಲಿಲ್ಲ, ಸಾಯಂಕಾಲ ಕೂಡ ಬರ್ತಾ ಇಲ್ಲ. ಯಾಕಂದ್ರೆ ಬೆಳಗ್ಗೆ ಸಾಯಂಕಾಲ ಊರಿನ ಜನ ಎಲ್ಲ ನೀರು ಸೇದಕ್ ಬರ್ತಾ ಇದ್ರು. ಆದ್ರೆ ಮಧ್ಯಾಹ್ನ ಸಮಯ ಬಿಸಿಲಿರುವಂತ ಸಮಯದಲ್ಲಿ ಯಾರು ನೀರಿಗೆ ಬರ್ತಾ ಇರ್ಲಿಲ್ಲ. ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಯ್ತು. ಹಾಗಾಗಿ ಯಾರು ಇಲ್ಲದ ಸಮಯದ ಆಕೆ ನೀರಿಗೆ ಬರ್ತಾ ಇದ್ದ. ಯಾಕೆಂದ್ರೆ ಆಕೆ ಒಬ್ಬ ವ್ಯಭಿಚಾರಿಯಾಗಿರ್ತಾಳೆ. ಆಕೆ ಒಬ್ಬ ಒಂದು ಮನೆ ಹಾಳು ಕೆಲಸ ಮಾಡುವಂತ ರೀತಿಯಲ್ಲಿ ಜೀವಿಸ್ತಾರೆ. ಅದಕ್ಕೆ ಎಲ್ಲರೂ ನಾನು ನೋಡಿ ದೂಷಿಸ್ತಾರೆ, ಬೈತಾರೆ ಅಂತೇಳಿ ಜನರು ಇಲ್ಲದ ಸಮಯ ಮಧ್ಯಾಹ್ನ ಸಮಯದಲ್ಲಿ ಬರ್ತಾರೆ. ಬಂದು ನೀರು ಸೇದಕ್ಕೆ ಬರುವಾಗ ಅಷ್ಟರೊಳಗೆ ಯೇಸು ಸ್ವಾಮಿ ಆ ಬಾವಿ ಹತ್ರ ಬಂದಿರ್ತಾರೆ.
ತನ್ನ ಶಿಷ್ಯರಿಗೆ ಹೇಳ್ತಾನೆ, ಮಧ್ಯಾಹ್ನ ಊಟಕ್ಕೆ ಸಮಯ ಆಗಿದೆ, ನೀವು ಊರೊಳಗೆ ಹೋಗಿ ಏನಾದ್ರು ಊಟಕ್ಕೆ ರೆಡಿ ಮಾಡ್ಕೊಂಡು ಬನ್ರಿ ಅಂತೇಳಿ ಶಿಷ್ಯರನ್ನೆಲ್ಲ ಊರೊಳಗೆ ಕಳಿಸ್ಬಿಡ್ತಾನೆ. ಆತನ ಮಾತ್ರ ಆ ಬಾವಿ ಹತ್ರ ಇರ್ತಾನೆ. ಮಧ್ಯಾಹ್ನ ಸುಡು ಬಿಸಿಲು, ಆ ಬಿಸಿಲಲ್ಲಿ ಆಕೆ ಆ ಬಿಂದಿಗೆ ತಗೊಂಡು ಮತ್ತು ಹಗ್ಗ ತಗೊಂಡು ನೀರು ಸೇದಕ್ ಬರ್ತಾಳೆ. ಆ ನೀರು ಸೇದುವಾಗ ಆತ ಯೇಸು ಸ್ವಾಮಿ ಏನ್ ಹೇಳ್ತಾ ಅಂದ್ರೆ, ಅಮ್ಮ ನನ್ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡು ಅಂತ. ಅವಾಗ ಯೇಸು ಸ್ವಾಮಿ ಒಂದು ಮೇಲ್ಜಾತಿಯವನು, ಈಕೆ ಯಾರು? ಸಮಾರ್ಯದವಳು, ಅಂದ್ರೆ ತಳ್ಳಲ್ಪಟ್ಟಂತವಳು, ಒಂದು ಕಡೆ ಜನಾಂಗ, ದೇವರಿಂದ ಏನು ಮೇಲು ಜಾತಿಯಿಂದ ಹೊರಗಿರುವಂತ ಒಂದು ಕೀಳು ಜಾತಿಯವಳು. ಸಮಾರ್ಯದವರು ಅಂದ್ರೆ ಕೀಳು ಜಾತಿ, ಎಸ್.ಟಿಗಳ ಎಸ್.ಸಿ ಜಾತಿ, ಇನ್ನು ಕೀಳು ಆದಂತ ಜಾತಿ. ಆ ಜಾತಿಯಲ್ಲಿ ಇದ್ದಂಥವಳು ಆಕೆ ಏನ್ ಮಾಡ್ತ, ಮಧ್ಯಾಹ್ನ ಸಮಯದಲ್ಲಿ ಯೇಸು ನೀರು ಕೇಳಿದ್ರೆ, ನಾವು ನೀವು ಮೇಲ್ ಜಾತಿ ಅಲ್ವಾ, ನಾವು ಕೀಳು ಜಾತಿ ಅಲ್ಲ, ನಮ್ಮಿಂದ ನೀವು ನೀರು ಹೆಂಗ್ ತಗೊಂತೀರಿ, ಹೆಂಗ್ ಕುಡಿತೀರಿ, ನೀವು ಕುಡಿಬಾರ್ದಲ್ಲ ಅಂತ. ಅವಾಗ ಆಗ ಯೇಸು ಸ್ವಾಮಿ ಹೇಳ್ತಾನೆ, ನೀನು ನೀರು ಕೇಳುವಂತ ಯಾರು ಅಂತ ಹೇಳಿದ್ರೆ, ನೀನು ಆತನಿಂದ ಜೀವ ಜಲ ನೀನು ಕೇಳ್ಕೊಳ್ತಾ ಇದ್ದೆ ಅಂತ ಹೇಳುವಾಗ, ಅಯ್ಯ ಇದು ನಮ್ಮ ಪಿತೃಗಳು ತೋಡಿದಂತ ಬಾವಿ, ಇದು ಏನು ನಮ್ಮ ಯಾಕೋಬನು ನಮಗ್ ಕೊಟ್ಟಿರುವಂತ ಬಾವಿ, ಹಾಗಾಗಿ ಈ ಬಾವಿ ಆಳವಾಗಿದೆ, ನಿನ್ನ ಹತ್ರ ಹಗ್ಗ ಇಲ್ಲ, ಬಿಂದಿಗೆ ಇಲ್ಲ, ನೀನ್ ಯಾವ ರೀತಿ ನನ್ಗೆ ಕೊಡ್ತೀಯ ನೀರು ಅಂತ ಹೇಳುವಾಗ ಆತನ ಹೇಳ್ತಾ ಇದ್ದಾನೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗೋದಿಲ್ಲ. ಅಂದ್ರೆ ದೇವರು ಯೇಸು ಕ್ರಿಸ್ತನು ನಮ್ಗೆ ಪ್ರತಿಯೊಬ್ಬರಿಗೂ ಜೀವ ಜಲ ಕೊಡ್ತಾನೆ. ನಾವು ಈ ಲೋಕ ಬಿಟ್ಟ ಮೇಲೆ ಪರಲೋಕಕ್ಕೆ ಹೋದ್ಮೇಲೆ ಜೀವ ಜಲದ ವರತೆಗಳ ಬಳಿಗೆ ನಮ್ಮನ್ನು ನಡೆಸ್ತಾನೆ. ಅಲ್ಲಿ ಒಂದು ಸಾರಿ ಆ ನೀರನ್ನ ಕುಡಿಯುವಾಗ ಮತ್ತೆ ಆ ಒಂದು ಜೀವಿತದಲ್ಲಿ ನೀರಡಿಕೆ ಆಗೋದಿಲ್ಲ. ಹಾಗಾಗಿ ಯೇಸು ಕ್ರಿಸ್ತನೇ ಜೀವ ಜಲವಾಗಿದ್ದಾನೆ. ಆ ಯೇಸು ಕ್ರಿಸ್ತನು ಮಾತುಗಳೇ ಒಂದು ಜೀವ ಜಲವಾಗಿದೆ. ಆತನ ಮಾತಿಂದ ಏನ್ ಬೇಕಾದ್ರೂ ಆತನ ಮಾಡ್ಲಿಕ್ಕೆ ಶಕ್ತನು. ಅದಕ್ಕೆ ಆತನ ಹೇಳ್ತಾ ಇದ್ದೇನೆ, ನಾನು ಕುಡಿದವನಿಗೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಇದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಅರ್ಧೆಯಾಗಿದ್ದು ನಿತ್ಯ ಜೀವನುಂಟು ಮಾಡುವುದು. ಆ ನೀರು ಕುಡಿದ ಮೇಲೆ ಅವನಿಗೆ ಸಾವಿಲ್ಲ, ಅವನಿಗೆ ನಿತ್ಯ ಜೀವಿತ ಬರ್ತದೆ ಅಂತ ಹೇಳುವಾಗ ಆಕೆ ಹೇಳ್ತಾ, ಅಯ್ಯ ಅಂತಂದ್ರ ನೀರು ನನಗೆ ಕೊಡು, ನಾನು ಕೊಟ್ರೆ ಇನ್ನು ಮೇಲೆ ನನ್ನ ನೀರಿಗೆ ಬರೋ ಅವಶ್ಯಕತೆ ಇರಲ್ಲ. ಅದು ಒಳ್ಳೆ ನೀರು, ಸಿಹಿ ನೀರು ಬಾವಿ. ಹಾಗಾಗಿ ಆ ಸಿಹಿ ನೀರಕ್ಕೆ ಆಕೆ ಮಧ್ಯಾಹ್ನ ಸಮಯದಲ್ಲಿ ಬರ್ತಾ ಇತ್ತು. ಯಾಕಂದ್ರೆ ಆಕೆ ಒಬ್ಬ ಕೆಟ್ಟ ಸ್ತ್ರೀಯಾಗಿರ್ತಾಳೆ. ಆಗ ಆತನ ಹೇಳ್ತಾನೆ, ಆ ನೀರು ಕೊಡ್ಬೇಕಾದ್ರೆ ಹೋಗಿ ನೀನ್ ಯಜಮಾನ್ ಕರ್ಕೊಂಡು ಬಂದ್ರೆ, ಅಯ್ಯ ನನ್ ಗಂಡನಿಲ್ಲ ಅಂತಾಳೆ. ನನ್ ಗಂಡನಿಲ್ಲಯ್ಯ. ಹೌದು, ಕರೆಕ್ಟ್, ನೀನ್ ಹೇಳಿದ್ ಕರೆಕ್ಟು. ಹಿಂದೆ 5 ಜನ ಗಂಡಂದ್ರಿದ್ರು, ಅವ್ರಿಗಿಲ್ಲ, ಈಗಿರೋ ಗಂಡನು ನಿನ್ ಗಂಡನಲ್ಲ. ಅಂದ್ರೆ ನೀನು ಒಬ್ಬ ವ್ಯಭಿಚಾರ ಆಗಿದ್ಯಾ. 6 ಜನ ಗಂಡಂದ್ರ ಚೇಂಜ್ ಮಾಡಿದಾಳೆ, ಆದ್ರೆ ಅದ್ ನನ್ ಗಂಡನಿಲ್ಲ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಅದಕ್ಕಾಗಿ ಯಾಕೆ ಏನೋ ಮಧ್ಯಾಹ್ನ ಸಮಯದಲ್ಲಿ ಬರ್ತಾ ಇದ್ದಾರೆ ನೀರ್ ಸೇರ್ಕೊಂಡು ಹೋಗಕ್ಕೆ. ಬೆಳಗ್ಗೆ ಬಂದ್ರೆ ಜನರು ಕೆಟ್ಟ ಮಾತು ಮಾತಾಡ್ತಾರೆ, ಸಾಯಂಕಾಲ ಬಂದ್ರೆ ಜನ ಕೆಟ್ಟ ಮಾತು ಮಾತಾಡ್ತಾರೆ. ಯಾರು ಇಲ್ಲ ಸಮಯದಲ್ಲಿ ಬಂದು ಆಕೆ ನೀರ್ ಸೇದಕ್ ಬರ್ತಾ ಇತ್ತು. ಅವಾಗ ಯಾವಾಗ ಯೇಸು ಸ್ವಾಮಿ ಆ ಮಾತು ಹೇಳಿದನು, ಆಕೆ ಹೋಗಿ ಊರಿಗೆಲ್ಲ ಸುವಾರ್ತೆ ಸಾರ್ತಾಳೆ. ನಾನು ಮಾಡಿದ್ದೆಲ್ಲ ತಿಳಿಸ್ತಾ ಇದ್ದಾನೆ, ಅಲ್ಲಿ ಒಬ್ಬ ಬಾವಿ ಹತ್ರ ಒಬ್ಬ ಪುರುಷನಿದ್ದಾನೆ, ಬಂದು ನೋಡ್ರಿ ಅಂತ ಹೇಳುವಾಗ, ಬಂದು ನೋಡುವಾಗ ಯೇಸು ಸ್ವಾಮಿ ಮಾತುಗಳು ಕೇಳುವಾಗ ನಿಜವಾದ ದೇವರು ಅಂತೇಳಿ ಆ ಊರಿನವರೆಲ್ಲ ನಂಬ್ತಾರೆ. ಆ ರೀತಿ ದೇವರು ಕೊಡುವಂತ ನೀರು ಅದು ಜೀವ ಜಲವಾಗಿರ್ತದೆ. ಅದು ಅವರ ಜೀವಿತದಲ್ಲಿ ಆಶೀರ್ವದಿಸಲ್ಪಡ್ತದೆ. ಅದು ನಿತ್ಯ ಜೀವಿತ ಕೊಡುವಂತದ್ದಾಗಿದೆ. ಅಂದ್ರೆ ಉತ್ತಮ ಪಾತ್ರೆ ಉಪಯೋಗಿಸಲ್ಪಡ್ತದೆ. ಆತನ ಪ್ರಿಯ ನನ್ನ ಸಹೋದರರೇ, ಇನ್ನು ಮತ್ತೊಂದು ನೋಡುವಾಗ ಶುದ್ಧೀಕರಿಸಲ್ಪಡೋ ಪಾತ್ರೆಯಾಗಿರ್ಬೇಕು. ನಾವೆಲ್ಲರೂ ನಾವು ಪ್ರತಿಯೊಬ್ಬರು, ನಾನು ದೊಡ್ಡ ಪಾಪಿ ಅಂತ ನಾನು ಹೇಳ್ದಲ್ಲ, ಆ ಪಾಪಿಯನ್ನ ಅದಂತ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಪ್ರೋಕ್ಷಿಸಿ ನನ್ನಲ್ಲಿರುವಂತ ಎಲ್ಲ ಕಲ್ಮಶ ಪಾಪವನ್ನು ತೆಗೆದು ಏನ್ ಮಾಡಿದ್ದಾನೆ, ಶುದ್ಧೀಕರಿಸಿದ್ದಾನೆ. ನೋಡ್ರಿ, ನಾವು ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 9ನೇ 14ನೇ ವಚನದಲ್ಲಿ ನಾವು ನೋಡುವಾಗ, ಇಬ್ರಿಯ 9:14 ಏನ್ ಹೇಳ್ತದೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷನಾಗಿ ದೇವರಿಗೆ ಸಮರ್ಪಿಕೊಂಡ ಕ್ರಿಸ್ತನ ರಕ್ತವು
ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸೋದಲ್ಲವೇ? ಹಲ್ಲೆಲೂಯಾ. ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳು ಅಂದ್ರೆ ಕೆಲಸಕ್ಕೆ ಬಾರ್ದ ನಿರ್ಜೀವ, ಅದರಲ್ಲಿ ಏನು ಬೆಲೆ ಇಲ್ಲ, ಅದು ಯಾವ ರೀತಿ ಉಪಯೋಗ ಬರಲ್ಲ ಅಂತ ಕಾರ್ಯಗಳನ್ನ ನಾವು ಏನ್ ಮಾಡ್ತೀವಿ? ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ವಿ, ಅನೇಕ ಕಾರ್ಯಗಳು ಅನೇಕರು ಮಾಡ್ತಾ ಇದ್ದಾರೆ. ಆದ್ರೆ ಅಂತ ನಿರ್ಜೀವ ಕರ್ಮಗಳಿಂದ ಮಾಡ್ತಿದ್ದಂತ ನಮ್ಮನ್ನ ಏನ್ ಮಾಡಿದ್ದಾನೆ? ಆತನು ಅದರೆಲ್ಲದನ್ನು ಬಿಡಿಸಿ ಸತ್ಯವಾದ ದೇವರು, ನಿಜವಾದ ದೇವರು ಯೇಸು ಕ್ರಿಸ್ತನು ಆತನ ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ಆತನ ಏನ್ ಮಾಡ್ತಿದ್ದಾನೆ? ನಮ್ಮ ಮನಸ್ಸನ್ನು ಶುದ್ಧೀಕರಿಸಿದ್ದಾನೆ. ಪ್ರಿಯ ನನ್ನ ಸಹೋದರೇ, ನಿನ್ನ ಮನಸ್ಸು ಒಂದು ವೇಳೆ ಹಾಗಿದ್ರೆ ನೀನೇನ್ ಮಾಡ್ಬೇಕಾಯ್ತು? ಆ ದೇವರಿಗೆ ಒಪ್ಪಿಸ್ಕೊಡ್ಬೇಕು. ಆ ಯೇಸು ಕ್ರಿಸ್ತನ ಒಪ್ಪಿಸ್ಕೊಡುವಾಗ ಆತನು ತನ್ನ ರಕ್ತದಿಂದ ನೀನು ಶುದ್ಧೀಕರಿಸಿ ನೀನು ಜೀವವುಳ್ಳಂತ ವ್ಯಕ್ತಿಯಾಗಿ, ನಿತ್ಯ ಜೀವನ ಹೊಂದುವಂತ ವ್ಯಕ್ತಿಯಾಗಿ, ಪರಲೋಕದಲ್ಲಿ ದೇವರೊಟ್ಟಿಗೆ ಯುಗಾಂತರದಲ್ಲಿ ಜೀವಿಸುವಂತ ಮಗನಾಗಿ ಆತನ ನೀನು ಏನ್ ಮಾಡ್ತಾನೆ? ನಿರ್ಜೀವ ಕರ್ಮಗಳನ್ನು ಬಿಡಿಸಿ ನಿತ್ಯ ಜೀವನ ನಿತ್ಯಾತ್ಮನಿಂದ ನಡೆಸಲ್ಪಡುವಂತ ಒಂದು ಒಳ್ಳೆ ಕಾರ್ಯ ಆತನು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನಾವು ಶುದ್ಧೀಕರಿಸಲ್ಪಟ್ಟ ಪಾತ್ರೆ ಆದ ಮೇಲೆ ನಾವು ಯಜಮಾನನು ಉಪಯೋಗಿಸುವಂತ ಪಾತ್ರೆಯಾಗಿರ್ಬೇಕು. ಯಜಮಾನನು ಎಂತ ಪಾತ್ರೆ ಉಪಯೋಗಿಸ್ತಾನೆ? ಒಂದು ಗ್ಲಾಸು. ಒಂದು ಯಜಮಾನನು ಎಂತ ಒಂದು ಗ್ಲಾಸ್ ನೀರು ಕುಡಿಬೇಕಂದ್ರೆ ಒಂದು ಒಳ್ಳೆ ಪಾತ್ರೆ, ಒಳ್ಳೆ ಒಂದು ಪಾತ್ರೆ, ಯೋಗ್ಯವಾದದ್ದು. ಈಗ ನಾನು ನಿಮ್ಮ ಮನೆಗೆ ಬಂದ್ರೆ ನೀವೇನ್ ಮಾಡ್ತೀರಿ? ನನಗೆ ಒಂದು ಪ್ರತ್ಯೇಕವಾದ ಒಂದು ಗ್ಲಾಸ್, ಒಂದು ಕಾಫಿ ಮಾಡಿದ್ರು ಕೂಡ ಒಂದು ಪ್ರತ್ಯೇಕವಾದ ಒಂದು ಕಪ್ಪುಗಳು ಕೆಲವರು ಶೋಕೇಸ್ಗಳಲ್ಲಿ ಮಡಗಿರ್ತಾರೆ. ಯಾರಾದ್ರೂ ಪ್ರತ್ಯೇಕವಾದ ಬಂದ್ರೆ ಅವನ್ನು ತೆಗೆದು ಅದರಲ್ಲಿ ಟೀ ಮಾಡಿ ಕಾಫಿ ಮಾಡ್ಕೊಡೋದು, ಎಲ್ಲ ನೀರು ಕೊಡೋದು, ಒಂದು ಊಟ ಉಪಚಾರಗಳು ಮಾಡ್ಬೇಕಂದ್ರೆ ನಮ್ಗೆ ಒಂದು ಪ್ರತ್ಯೇಕವಾದ ಸ್ಥಾನ ಕೊಟ್ಟು ನೀವು ಮಾಡ್ತೀರಿ. ಅಂದ್ರೆ ಆ ರೀತಿ ಒಂದು ಯೋಗ್ಯವಾದ ರೀತಿಯಲ್ಲಿ ದೇವರನ್ನು ಮಾಡ್ತಾನೆ, ಉಪಯೋಗಿಸುವಾತನಾಗಿದ್ದಾನೆ. ಉತ್ತಮವಾದ ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ? ಮತ್ತಾಯ ಬರೆದ ಸುವಾರ್ತೆ 26ನೇ ವಚನದಲ್ಲಿ 39ನೇ ವಚನ ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನದಲ್ಲಿ ಆತನ ಏನ್ ಹೇಳ್ತಾನಂದ್ರೆ, ನನ್ನ ತಂದೆಯೇ, ಸಾಧ್ಯವಾಗಿದ್ರೆ ಈ ಪಾತ್ರೆ ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಾಗದೆ ನಿನ್ನ ಚಿತ್ತವೇ ಆಗಲಿ ಎಂದು ದೇವರನ್ನು ನನ್ನ ಚಿತ್ತ ಬೇಡ, ನಿನ್ನ ಚಿತ್ತ ಅಂದ್ರೆ ನಿನಗೆ ಇಷ್ಟವಾದ ರೀತಿಯಲ್ಲಿ ನಾನು ಉಪಯೋಗಿಸ್ಕೋ. ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ ತನ್ನನ್ನು ತಾನು ಸಮರ್ಪಿಸ್ಕೊಳ್ತಾನೆ. ನಿನ್ನ ಚಿತ್ತದಂತೆ ಅಂದ್ರೆ ಯೇಸು ಕ್ರಿಸ್ತನು ಉತ್ತಮವಾದ ಬಳಕೆಗೆ ಉಪಯೋಗಿಸ್ಕೊಂಡು. ಏನು ಉತ್ತಮವಾದ ಬಳಕೆ? ಇಡೀ ಸರ್ವಲೋಕಕ್ಕೆ ಯಜ್ಞದ ಕುರಿಯಾದಾತನಾಗಿ ಆತನನ್ನ ಕುರಿಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡ. ಆ ಕಲ್ವಾರಿ ಶಿಲುವೆ ಮೇಲೆ ನನ್ನ ಇಡೀ ಲೋಕದ ಪಾಪವನ್ನು ಶಿಲುವೆಯ ರೂಪದಲ್ಲಿ ಆತನು ಹೊತ್ತುಕೊಂಡು ಆ ಕಲ್ವಾರಿ ಶಿಲುವೆಯಲ್ಲಿ ತನ್ನ ಪ್ರಾಣನ ಕೊಡ್ತಾನೆ. ನನ್ನ ಪಾಪಗಳಿಂದ ಬಿಡಿಸೋದಕ್ಕಾಗಿ ತನ್ನ ಕೊನೆಯ ಹನಿ ರಕ್ತ ಕೂಡ ಏನ್ ಮಾಡ್ತಾನೆ? ಆತನು ನಮಗಾಗಿ ಸುರಿಸ್ತಾನೆ. తెలుగಲ್ಲಿ ಹಾಡಿದ್ದೀರಾ? ಆಕರಿ ರಕ್ತವು ಬಟ್ಟು ನಾ ಕೊರಕು ದಾರಬೋಸಿ ಅಂತ ಒಂದು ಲೈನ್ ಇದೆ. ಆಕರಿ ಅಂದ್ರೆ ಕೊನೆ ಒಂದು ಹನಿ ರಕ್ತ ಕೂಡ ನಿನಗೋಸ್ಕರ ನನಗೋಸ್ಕರ ಆತನು ಏನ್ ಮಾಡ್ತಾನೆ? ಅಲ್ಲಿ ಶಿಲುಬೆ ಮೇಲೆ ಆತನ ನೇತಾಡಲ್ಪಡುವಾಗ ಒಬ್ಬ ಸೈನಿಕನು ಏನ್ ಮಾಡ್ತಾನೆ? ಬರ್ಜಿ ತಗೊಂಡು ಆತನ ಪಕ್ಕೆಯಲ್ಲಿ ತಿವಿತಾನೆ. ಅಂದ್ರೆ ಹೃದಯ ಭಾಗದಲ್ಲಿ ತಿವಿತಾನೆ. ಹೃದಯ ಭಾಗದಲ್ಲಿ ತಿವಿಯುವಾಗ ಆ ಬರ್ದಿ ಹೋಗಿ ಹೃದಯಕ್ಕೆ ನಾಟ್ಕೊಳ್ತದೆ. ಹೃದಯದ ನಾಟ್ಕೊಳ್ಳುವಾಗ ಅದನ್ನು ಆಚೆ ತೆಗೆಯುವಾಗ ಒಂದು ಕೊನೆ ಹನಿ ರಕ್ತ ಕೆಳಗೆ ಬಿದ್ದು ಆಮೇಲೆ ನೀರು ಬರ್ತದಂತೆ. ಅಂದ್ರೆ ಆತನ ದೇಹದಲ್ಲಿ ಒಂದು ಹನಿ ರಕ್ತ ಇಲ್ಲದೆ ನಿನಗೋಸ್ಕರ ನನಗೋಸ್ಕರ ನನ್ನ ಎಲ್ಲರ ಪಾಪ ಅಳಿಸುವುದಕ್ಕಾಗಿ, ಶುದ್ಧೀಕರಿಸುವುದಕ್ಕಾಗಿ ಆತನ ರಕ್ತಧಾರೆಯಾಗಿ ಈ ಲೋಕಕ್ಕೆ ಬಂದ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲಂತ ವೇದವಾಕ್ಯ ಹೇಳ್ತದೆ. ಹಾಗಾಗಿ ಪ್ರತಿಯೊಬ್ಬರ ಪಾಪದ ವಿಮೋಚನೆಗಾಗಿ ಆತನ ಏನನ್ನು ಮಾಡ್ತಾನೆ? ಶುದ್ಧೀಕರಿಸ. ನಿನ್ನ ಚಿತ್ತವೇ, ನನ್ನ ಚಿತ್ತ ಬೇಡ ತಂದೆ, ನಿನ್ನ ಚಿತ್ತವೇ ಆಗಲಿ, ನೀನ್ ಏನ್ ಹೇಳ್ತೀಯ ಅದನ್ನ ನಾನು ಮಾಡ್ಲಿಕ್ಕೆ ನಾನು ಸಿದ್ಧರಾಗಿದ್ದೇನೆ ಅಂತ ಉತ್ತಮವಾದ ಪಾತ್ರೆಯಾಗಿ ಅದನ್ನ ಬಳಕೆಯಾಗಲ್ಪಟ್ಟನು. ನಾವು 1 ಕೊರಿಂಥ 7ನೇ ಅಧ್ಯಾಯದಲ್ಲಿ ನೋಡುವಾಗ, 1 ಕೊರಿಂಥ 7ನೇ ಅಧ್ಯಾಯದಲ್ಲಿ 1 ಕೊರಿಂಥ 7ನೇ ಅಧ್ಯಾಯ 22-23ನೇ ವಚನದಲ್ಲಿ ನೋಡುವಾಗ,
ಯಾವನು ಮತ್ತೊಬ್ಬನ ದಾಸನಾಗಿದ್ದು ಕರ್ತನ ಸೇವೆಗೆ ಕರೆಯಲ್ಪಟ್ಟಿರುವನು ಅವನು ಕರ್ತನ ಮೂಲಕ ಬಿಡುಗಡೆ ಹೊಂದಿರುವ ಸ್ವತಂತ್ರನು. ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಯಾರು ದೇವರ ಮಕ್ಕಳಾಗಿ ಆರಿಸಲ್ಪಡ್ತಾರೋ, ದೇವರ ಸೇವಕರಾಗಿ ಆರಿಸಲ್ಪಡ್ತಾರೋ ಅವರು ಕರ್ತನ ಮೂಲಕ ಬಿಡುಗಡೆಯಾಗಿ ಹೊಂದಿರುವ ಸ್ವತಂತ್ರನು. ಕರ್ತನ ಮೂಲಕ ಬಿಡುಗಡೆಯಾಗಿರುವ ಸ್ವತಂತ್ರನಂದ್ರೆ, ಒಂದು ವೇಳೆ ಹಳೆ ಜೀವಿತದಲ್ಲಿ ಪಾಪದಲ್ಲೂ ಶಾಪಗಳಲ್ಲಿ ಆ ತಂದೆ ತಾಯಿಗಳು ಮಾಡಿದಂತ ಪಾಪಗಳು, ಲೋಕಾನುಸಾರವಾಗಿ ಇಷ್ಟ ಬಂದ ರೀತಿಯಲ್ಲಿ ಸಿನಿಮಾಗಳು, ಥಿಯೇಟರ್ಗಳು, ಕುಡಿತನ, ಆ ವ್ಯಭಿಚಾರ, ಪಾಪದ ಕಾರ್ಯಗಳು, ಆ ಹೊಟ್ಟೆ ಕಿಚ್ಚುಕೊಡುವುದು, ನಾನಾ ರೀತಿ ಹೊಲಸು ರೀತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಆ ಜೀವಿಸುವಂತವರು ಯಾವಾಗ ಯೇಸು ಕ್ರಿಸ್ತನ ಕಂಡುಕೊಳ್ತಾರೋ, ಯೇಸು ಕ್ರಿಸ್ತನಿಗೆ ಅಪ್ಪ ಈ ಕೆಟ್ಟವಾದಂತ ಪಾದನೆ ಸರಿಪಡಿಸು ಅಂತ ಹೇಳುವಾಗ ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಅವ್ರನ್ನೇನ್ ಮಾಡ್ತಾನಂತೆ, ದೇವರಿಗೆ ಸ್ವತಂತ್ರನಾಗಿ ಮಾಡ್ತಾನೆ. ಅವರ ಪಾಪದಿಂದ ಬಿಡಿಸಿ ಸ್ವತಂತ್ರನಾಗಿ ಮಾಡಿ, ಅದೇ ಪ್ರಕಾರ ಯಾವನು ಸ್ವತಂತ್ರನಾಗಿದ್ದು ಕರೆಯಲ್ಪಟ್ಟಿರುವನು ಅವನು ಕ್ರಿಸ್ತನಿಗೆ ದಾಸನು. ಅಂದ್ರೆ ಯೇಸು ಕ್ರಿಸ್ತನ ದಾಸನಾಗಿ ದಾಸಿಯಾಗಿ ಮಾತ್ರ ಇರಬೇಕು. ಈ ಲೋಕದಲ್ಲಿ ಯಾವ ಯಜಮಾನನು ದಾಸನಾಗಿ ದಾಸಿಯಾಗಿ ಯಾವನ್ ಕೆಲಸ ಮಾಡಬಾರ್ದು ಅಂತ. ಹಾಗಾಗಿ ಪ್ರಿಯರೇ, ನಾವು ನೋಡುವಾಗ ಈ ಒಂದು ಜನಾಂಗ, ಈ ಕೇರಳಿಯನ್ಸ್ ನೋಡ್ರಿ, ಕೇರಳಿಯನ್ಸ್ ಎಲ್ಲಿದ್ರು ಅವ್ರು ಯಾರ ಕೈ ಕೇಳಿ ಕೆಲಸ ಮಾಡಲ್ಲ. ನಮ್ಮೂರಲ್ಲಿ ನನ್ಗೆ ಗೊತ್ತಿದ್ದಂಗೆ ಒಂದಿಬ್ಬರು ಕೇರಳಿಯನ್ಸ್ ಇದ್ದಾರೆ. ಒಬ್ರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ, ಇನ್ನೊಬ್ರು ಪೆಂಚರ್ ಆಗಿ ಕೆಲಸ ಮಾಡ್ತಾರೆ. ಅವರು ಒಬ್ಬರು ಕೈ ಕೆಳಗೆ ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಕೇರಳ ರಾಜ್ಯದಲ್ಲಿ ಕೇರಳ ರಾಜ್ಯಕ್ಕೆ ಒಂದು ಹೆಸರಿದೆ, ದೇವರ ನಾಡು ಅಂತಾರೆ. ಯೇಸು ಕ್ರಿಸ್ತನು ಆ ಒಂದು ದೇಶವನ್ನ, ಕೇರಳ ರಾಜ್ಯವನ್ನ ಆಶೀರ್ವಾದ ಮಾಡಿದ್ದಾನೆ. ಅದಕ್ಕೆ ಅಲ್ಲಿ ಇಡೀ ಪ್ರಪಂಚ ಯಾವ ಮೂಲೆಯಲ್ಲಿ ನೋಡಿದ್ರು ಕೇರಳಿಯನ್ಸ್ ಇರ್ತಾರೆ, ಯಾವ ಮೂಲೆಯಲ್ಲಿ ನೋಡಿದ್ರು ಕೇರಳಿಯನ್ಸ್ ಇರ್ತಾರೆ. ಅವರು ಒಬ್ಬರು ಕೈ ಕೆಳಗಿರಲ್ಲ. ಯೇಸು ಕ್ರಿಸ್ತನ ಕೈ ಕೆಳಗಿದ್ದು ಯೇಸು ಕ್ರಿಸ್ತನ ದಾಸರಾಗಿ, ಯೇಸು ಕ್ರಿಸ್ತನಲ್ಲಿ ಸ್ವತಂತ್ರರಾಗಿ ಅವ್ರಿಗೆ ಸಿಕ್ಕಿದ ಕೆಲಸ ಮಾಡಿಕೊಂಡು ಒಬ್ಬರು ಕೈ ಕೆಳಗಿಲ್ಲದೆ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಪ್ರತಿಯೊಬ್ಬರು ಯಾರು ಯೇಸು ಕ್ರಿಸ್ತನ ನಂಬ್ತಾರೋ ಅವ್ರನ್ನೇನ್ ಮಾಡ್ತಾರೆ ಅಂದ್ರೆ ಸಂಪೂರ್ಣವಾಗಿ ಸ್ವತಂತ್ರ ಮಾಡ್ತಾರೆ. ನಾನು ಕೂಡ ಒಂದು ಸಂಸ್ಥೆಯಲ್ಲಿದ್ದಾಗ ಸುಮಾರು 18 ವರ್ಷಗಳ ಕಾಲ ಅಲ್ಲಿ ದಾಸರಾಗಿ, ಒಬ್ಬ ಶಾರೀರಿಕವಾದ ಮನುಷ್ಯನಿಗೆ ದಾಸರಾಗಿ ಕೆಲಸ ಮಾಡಿದೆ. ಯಾವಾಗ ಯೇಸು ಕ್ರಿಸ್ತನಿಂದ ಒಂದು ತೀರ್ಮಾನ ಮಾಡಿಕೊಂಡು ಅಪ್ಪ ನಿನ್ನ ದಾಸರಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದನು, ಆ 2 ವರ್ಷದ ಈಚೆ ತನ್ನ ಸೇವೆಯಲ್ಲಿ ಆತನ ಏನ್ ಮಾಡ್ತಾ ಇದ್ದೇನೆ, ಉಪಯೋಗಿಸಲ್ಪಡ್ತಾ ಇದ್ದೇನೆ. ನಾವು ಯೇಸು ಕ್ರಿಸ್ತನ ದಾಸರಾಗಿ ಕೆಲಸ ಮಾಡ್ಬೇಕು ಹೊರತು, ಯೇಸು ಕ್ರಿಸ್ತನ ಮಕ್ಕಳಾಗಿ ಕೆಲಸ ಮಾಡ್ಬೇಕು ಹೊರತು, ಯೇಸು ಕ್ರಿಸ್ತನಿಗೆ ನಾವು ವಿಧೇಯರಾಗಿರುವ ಹೊರತು ಈ ಲೋಕದಲ್ಲಿ ಯಾರಿಗೂ ವಿಧೇಯರಾಗಿ ಅಡಿಯಾಳುಗಳಾಗಿರಬಾರ್ದು ಅಂತ ದೇವರು ಇಷ್ಟಪಡ್ತಾನೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಮನುಷ್ಯರಿಗೆ ದಾಸರಾಗ ಬೇಡಿರಿ. ನೀವು ಯೇಸು ಕ್ರಿಸ್ತನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಹಾಗಾಗಿ ಮನುಷ್ಯರಿಗಾಗಿ ದಾಸರಾಗಿರ್ಬೇಡ್ರಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರರೇ, ಈ ಲೋಕದಲ್ಲಿ ನಾವುಗಳು ಏನ್ ಮಾಡ್ಬೇಕಂದ್ರೆ, ಅಪ್ಪ ನಾನು ಕೆಟ್ಟು ಹೋಗಿರುವಂತ ಪಾತ್ರೆ ಆಗಿದ್ದೀನಿ, ನಾನು ಈ ಲೋಕದಲ್ಲಿ ಜೀವಿಸುವಂತ ಒಂದು ಕೆಟ್ಟು ಹೋದ ಒಬ್ಬ ಮನುಷ್ಯನಾಗಿದ್ದೇನೆ. ದೇವರೇ, ಆ ಕುಂಬಾರನು ಆ ಕೆಟ್ಟು ಹೋದಂತ ಮಣ್ಣನ್ನು ಮತ್ತೆ ಅದನ್ನ ಹದ ಮಾಡಿ ಮತ್ತೆ ತನಗೆ ಸರಿಸುವ ಒಳ್ಳೆ ಪಾತ್ರೆ ಯಾವ ರೀತಿಯಾಗಿ ರೂಪಿಸಿದನೋ ಎಸಯ್ಯ, ಅದೇ ರೀತಿಯಲ್ಲಿ ಈ ಕೆಟ್ಟು ಹೋದಂತ ನನ್ನ ಜೀವಿತವನ್ನು, ಈ ಪಾಪದಲ್ಲಿ ಜೀವಿಸಿದ ನನ್ನ ಜೀವಿತವನ್ನು, ಈ ಶಾಪಗಳಿಂದ ಜೀವಿಸಿದ ನನ್ನ ಜೀವಿತವನ್ನು, ಈ ರೋಗಗಳಿಂದ ನರಳುವಂತ ನನ್ನ ಜೀವಿತವನ್ನು ನಿನ್ನ ಕರಳು ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ನನ್ನ ರೋಗದಿಂದ ಬಿಡುಗಡೆ ಕೊಡಪ್ಪ, ನನ್ನ ಶಾಪಗಳಿಂದ ಬಿಡುಗಡೆ ಕೊಡಪ್ಪ. ನನ್ನ ತಂದೆ ತಾಯಿಗಳು ತಾತ ಮುತ್ತಾತರ ಕಾಲದಿಂದ ಬಂದಿರುವಂತ ಶಾಪಗಳಿಂದ ನಾನು ಬಿಡಿಸಪ್ಪ. ನಿನ್ನ ರಕ್ತದಿಂದ ನಾನು ಪ್ರೋಕ್ಷಿಸಪ್ಪ, ನಾನು ಶುದ್ಧೀಕರಿಸು. ಉತ್ತಮವಾದ ಬಾಳಿಕೆಗೆ ಉಪಯೋಗಿಸಲ್ಪಡುವಂತ ಒಳ್ಳೆ ಪಾತ್ರೆಯಾಗಿ, ಒಳ್ಳೆ ಮನುಷ್ಯನಾಗಿ, ಒಳ್ಳೆ ಮನುಷ್ಯನಾಗಿ ನೀನು ಮಾಡಪ್ಪ ಅಂತೇಳಿ ದೇವರಿಗೆ ಒಪ್ಪಿಸಿಕೊಡುವಾಗ ಆ ಯೇಸು ಕ್ರಿಸ್ತನ ಏನ್ ಮಾಡ್ತಾನಂದ್ರೆ, ತನ್ನ ಅಮೂಲ್ಯವಾದ ರಕ್ತವನ್ನು ನಿನ್ನ ಮೇಲೆ ಪ್ರೋಕ್ಷಿಸಿ ಏನ್ ಮಾಡ್ತಾನೆ, ನಿನ್ನ ಶುದ್ಧೀಕರಿಸ್ತಾನೆ. ನಿನ್ನ ಉತ್ತಮವಾದ ರೀತಿಯಲ್ಲಿ ಚೀತು ಅನ್ನೋಂಥವರೆಲ್ಲ ನಿನ್ನ ಹತ್ರ ಬರುವ ರೀತಿಯಲ್ಲಿ ಏನ್ ಮಾಡ್ತಾನೆ, ಆತನು ತನ್ನನ್ನು ಮಾರ್ಪಡಿಸ್ಕೊಂಡು ತನಗೆ ಸಾಧನವಾಗಿ, ತನ್ನ ಮಕ್ಕಳಾಗಿ, ತನ್ನ ಇಷ್ಟದಿಂದ ಜೀವಿಸುವ ಮಕ್ಕಳಾಗಿ ಆತನ ಏನ್ ಮಾಡ್ತಾನೆ, ಉತ್ತಮವಾದ ಪಾತ್ರೆ, ಶುದ್ಧೀಕರಿಸಲ್ಪಟ್ಟ ಪಾತ್ರೆ, ಯಜಮಾನನ ಉಪಯೋಗಿಸುವ ಪಾತ್ರೆಯಾಗಿ ಆತನ ಮಾಡ್ತಾನೆ. ಇವಾಗ ಯಜಮಾನನ್ ಯಾರು? ನನ್ನ ಯಜಮಾನನು ನನ್ನ ಯೇಸು ಕ್ರಿಸ್ತನೊಬ್ಬನೇ.
ಆ ಯಜಮಾನನು ನಾನು ಉಪಯೋಗಿಸಲ್ಪಡುವಂತ ಪಾತ್ರೆಯಾಗಿ ಆತನ ಸೇವೆಯಲ್ಲಿ ಇಟ್ಕೊಂಡಿದ್ದಾನೆ. ಹಾಗೆ ನಿನ್ನಲ್ಲಿ ಇಲ್ಲಿರುವಂತ ಪ್ರತಿಯೊಬ್ಬರು ಈ ಮಾತುಗಳ ಪ್ರತಿಯೊಬ್ಬರನ್ನ ಉತ್ತಮವಾದ ರೀತಿಯಲ್ಲಿ ಉಪಯೋಗಿಸಲು ಆತನ ಇಷ್ಟವುಳ್ಳವನಾಗಿದ್ದಾನೆ. ಅದಕ್ಕಾಗಿ ಆತನು ಆ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಿದ್ದಾನೆ. ಏನಕ್ಕಂದ್ರೆ ಕೆಟ್ಟು ಹೋಗಿರೋ ಪ್ರತಿಯೊಬ್ಬರನ್ನ ಹುಡುಕಿ 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 ರಕ್ಷಿಸಿ, ಪಾಪಗಳನ್ನು ಬಿಡಿಸಿ, ಶಾಪಗಳನ್ನು ಬಿಡಿಸಿ, ರೋಗಗಳನ್ನು ಬಿಡಿಸಿ, ಒಳ್ಳೆ ಆರೋಗ್ಯ ಕೊಟ್ಟು, ಸಮಾಧಾನ ಕೊಟ್ಟು, ತನ್ನ ರಾಜ್ಯದಲ್ಲಿ ನಿತ್ಯ ರಾಜ್ಯ, ನಿತ್ಯ ಜೀವಿತ ಕೊಡ್ಲಿಕ್ಕೆ ಆತನೇನಾಗಿದ್ದಾನೆ, ರೂಪಿಸುವಂತ ಒಬ್ಬ ದೇವರಾಗಿದ್ದಾನೆ. ಹಾಗಾಗಿ ಕರ್ತನೇ, ನಾನು ಕೆಟ್ಟು ಹೋಗಿರುವಂತ ಪಾತ್ರೆಯಾಗಿದ್ದೀನಿ, ನೀನು ರೂಪಿಸು, ಈ ಒಳ್ಳೆ ಪಾತ್ರೆಯಾಗಿ ಉಪಯೋಗಿಸು, ಒಳ್ಳೆ ರೀತಿಯಲ್ಲಿ ಉಪಯೋಗ ಪಡುವಂತ ಪಾತ್ರೆಯಾಗಿ ರೂಪಿಸು. ಒಂದು ಒಳ್ಳೆ ಪಾತ್ರೆಗಳು, ಕೆಲವು ನಾನು ಹೇಳಿದ್ನಲ್ಲ, ಬೆಳ್ಳಿ ಬಂಗಾರ ಪಾತ್ರೆಗಳು ಏನಾಗ್ತದೆ, ಶೋ ಕೇಸ್ಗಳಲ್ಲಿ ಎಲ್ಲ ಮಾಡ್ತಾರೆ, ಅದು ಉಪಯೋಗಕ್ಕೆ ಬರಲ್ಲ. ಆದರೆ ಒಂದು ಏನು ಉಪಯೋಗಿಸಲ್ಪಡುವಂತ ಪಾತ್ರೆಯಾಗಿ, ಎಲ್ಲರಿಗೂ ಇಷ್ಟಪಡುವಂತ ಪಾತ್ರೆಯಾಗಿ, ಎಲ್ಲರೂ ನಮ್ಮನ್ನ ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ನಾವೇನು ಮಾಡಬೇಕು, ದೇವರು ಒಪ್ಪಿಸ್ಕೊಡುವಾಗ ಆ ದೇವರು, ಪ್ರಿಯ ನನ್ನ ಸಹೋದರ ಸಹೋದರಿ, ನಮ್ಮನ್ನು ಏನ್ ಮಾಡ್ತಾನೆ, ತನಗಿಷ್ಟದ ರೀತಿಯಲ್ಲಿ ನಾವು ಆತನಿಗೆ ಒಪ್ಪಿಸ್ಕೊಡುವಾಗ, ಆತನಿಗೆ ಇಷ್ಟವಾದ ರೀತಿಯಲ್ಲಿ ನಮ್ಮನ್ನ ಶುದ್ಧೀಕರಿಸಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಜೀವಿತವನ್ನು ಕೊಟ್ಟು ತನ್ನ ರಾಜ್ಯದಲ್ಲಿ ಯುಗಾಂತರಗಳು ಸೇರಿಸುವಂತ ಮಹಾಭಾಗ್ಯವನ್ನು ಕೊಟ್ಟು ಆತ ನಮ್ಮನ್ನು ಕಾಪಾಡುವಂತನಾಗಿದ್ದಾನೆ. ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಏಸಯ್ಯ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಂದನಪ್ಪ. ನೀನು ಸರ್ವಶಕ್ತನ ದೇವರೇ, ನೀನು ಒಳ್ಳೆಯವನು ದೇವರೇ, ನೀನು ಅಪ್ಪ ಒಳ್ಳೆ ಕಾರ್ಯಗಳು ಮಾಡುವಂತ ದೇವರೇ. ಅದಕ್ಕಾಗಿ ನೀನು ಸ್ತೋತ್ರ, ಅದಕ್ಕಾಗಿ ನೀನು ವಂದನೆ, ಅದಕ್ಕಾಗಿ ನೀನು ಮಹಿಮೆ ಸ್ವಾಮಿ. ಅಪ್ಪ 25 ವರ್ಷಗಳ ಹಿಂದೆ ಸ್ವಾಮಿ, ನನ್ನ ಜೀವಿತ ಹಾಗೆ ಸ್ವಾಮಿ, ಕೆಟ್ಟು ಹೋಗಿರುವಂತ ಹೀನವಾದ ಪಾತ್ರೆ, ಯಾವ ಕೆಲಸಕ್ಕೆ ಬಾರದಂತ ಪಾತ್ರೆ, ಚೀತು ಅನ್ನಂತ ಒಂದು ಮನುಷ್ಯತ್ವವನ್ನು ಇಟ್ಕೊಂಡು ಸ್ವಾಮಿ ಜೀವಿಸುವಂತ ನನ್ನ ಕರ್ತನೆ, ನೀನು ಕರೆದು ನೀನು ಆಶೀರ್ವದಿಸಪ್ಪ, ನಿನ್ನ ರಕ್ತದಿಂದ ಶುದ್ಧೀಕರಿಸಿ ಉತ್ತಮವಾದ ಬಳಕೆಗೆ ಯಜಮಾನನು, ನೀನು ನನ್ನ ಯಜಮಾನಾಗಿ ನಿನ್ನ ಬಳಕೆಗೆ ನೀನು ಉಪಯೋಗಿಸಿಕೊಳ್ಳುವಂತ ಒಳ್ಳೆ ಸೇವಕನಾಗಿ ನೀನು ಮಾರ್ಪಡಿಸಿದ ಹಾಗೆ ಸ್ವಾಮಿ. ಈ ವಾಕ್ಯ ಕೇಳುವಂತ ನಿನ್ನ ಮಕ್ಕಳೆಲ್ಲರೂ ಸ್ವಾಮಿ, ಅವರ ಜೀವಿತದಲ್ಲಿ ಇನ್ನು ಪಾಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚುಗಳಿರ್ತವೆ, ಹೀನವಾದ ಸ್ಥಿತಿಯಲ್ಲಿ ಅವ್ರು ಜೀವಿಸ್ತಾ ಇದ್ರೆ, ಏಸಯ್ಯ ನಿನ್ನ ರಕ್ತದಿಂದ ಅವರು ಶುದ್ಧೀಕರಿಸಿ ಉಪಯೋಗಿಸಲ್ಪಡುವಂತ ಯಜಮಾನರು, ಉಪಯೋಗಿಸಲ್ಪಡುವಂತ ಶುದ್ಧೀಕರಿಸಲ್ಪಟ್ಟಂತ ವ್ಯಕ್ತಿಗಳಾಗಿ ನೀನು ಮಾರ್ಪಡಿಸಪ್ಪ. ಶುದ್ಧೀಕರಿಸಲ್ಪಟ್ಟಂತ ಮಗಳಾಗಿ ನೀನು ಮಾರ್ಪಡಿಸಪ್ಪ. ನೀನು ಆಶೀರ್ವದಿಸಪ್ಪ. ಪ್ರತಿಯೊಬ್ಬರ ಪಾಪಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಪ್ರತಿಯೊಬ್ಬ ಪಾಪಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಶಾಪಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ರೋಗಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಎಲ್ಲ ಕಷ್ಟ, ಕಣ್ಣೀರು, ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ನಿನಗಿಷ್ಟವಾದ ರೀತಿಯಲ್ಲಿ ನೀನು ರೂಪಿಸಪ್ಪ. ನೀನು ಕುಂಬಾರನಾಗಿದ್ದೆ ಸ್ವಾಮಿ. ಕುಂಬಾರನಾಗಿದೆಯಪ್ಪ. ನಾವು ಜೇಡಿ ಮಣ್ಣು ಸ್ವಾಮಿ. ಈ ಜೇಡಿ ಮಣ್ಣಂತ ನಮ್ಮನ್ನ ಸ್ವಾಮಿ ನೀವು ಉಪಯೋಗಿಸಲ್ಪಡುವಂತ ಪಾತ್ರೆಗಳಾಗಿ ನಿನಗಿಷ್ಟವಾದ ರೀತಿಯಲ್ಲಿ ನೀನು ಉಪಯೋಗಿಸಿ ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.